Hello friends, welcome back again. ನಾವಿವತ್ತು ಸೂಪರ್ ಆಗಿರೋ ಒಂದು ಫ್ಯಾಂಟಸಿ ಕೊರಿಯನ್ ಮೂವಿನ ನೋಡೋಣ. ಯೂಶುವಲ್ ಆಗಿ ಟೈಮ್ ಟ್ರಾವೆಲ್ ಮೂವೀಸ್ ನ ನೋಡಿರ್ತೀವಿ. ಆಲ್ಮೋಸ್ಟ್ ಆ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ರಿಲೇಟಿವ್ ಆಗಿರುತ್ತೆ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ಇವ್ರು ಆ ಜಾಗಕ್ಕೆ ಹೋಗೋದು, ಅವ್ರು ಈ ಜಾಗಕ್ಕೆ ಬರೋದು ಆ ತರ. ಬಟ್ ಇವತ್ತು ನಾವು ನೋಡೋ ಮೂವಿಯಲ್ಲಿ ಒಂದು ರೇಡಿಯೋ ಮುಖಾಂತರ ಅವರು ಟೈಮ್ ಟ್ರಾವೆಲ್ ಮಾಡ್ಕೊಳ್ತಾರೆ. ಈ ಮೂವಿಯ ಹೆಸರು ಡೆಟೋ ಅಂತ. ಇದು 2022 ಅಲ್ಲಿ ರಿಲೀಸ್ ಆಗಿರೋದು. ಇದೇ ತರ ಕಾನ್ಸೆಪ್ಟ್ ಮೇರೆಗೆ ಈಗ ಇತ್ತೀಚೆಗೆ ಕನ್ನಡನಲ್ಲಿ ಕೂಡ ಒಂದು ಮೂವಿ ರಿಲೀಸ್ ಆಗಿದೆ. ನಮ್ಮ ಪ್ರಜ್ವಲ್ ದೇವರಾಜ್ ಅವ್ರದ್ದು. ಯಾರಾದ್ರೂ ಮೂವಿನ ನೋಡಿದ್ರೆ ಮೂವಿ ಹೆಸರು ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಮೂವಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಕೊರಿಯನ್ ಮೂವೀಸ್, ಚೈನೀಸ್ ಮೂವೀಸ್ ಎಲ್ಲ ನೋಡಿ ನನಗೆ ಕನ್ನಡ ಮೂವಿ ನೋಡಿದಾಗ ಒಂದು ಕೊರಿಯನ್ ಮೂವಿ ನೋಡಿರೋ ಫೀಲೇ ಬಂತು ನನಗೆ. ಸೊ ಇದಕ್ ಮೇಲೆ ಬ್ಲೇಡ್ ಹಾಕಿದ್ರೆ ಅಷ್ಟೇ ಇನ್ ಚೆನ್ನಾಗಿರೋದಿಲ್ಲ. ಬನ್ನಿ ಇನ್ ತಡ ಮಾಡದೆ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಯಾರಾದ್ರೂ ಫಾಲೋ ಮಾಡ್ಕೊಳ್ತಾ ಇರೋರು ನನ್ನ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆದ್ರೆ ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಅದು ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ನನಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಎಲ್ಲ ಸೈಕಲ್ ತುಳ್ಕೊಂಡ್ ಬರ್ತಿದ್ದಾನಲ್ಲ, ಇವನೇ ಈ ಫಿಲ್ಮ್ ಅಲ್ಲಿ ಹೀರೋ. ಇವನ ಹೆಸರು ಕಿಮ್ ಯೋಂಗ್ ಅಂತ. ಇದೊಂದು ದೊಡ್ಡ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯಲ್ಲಿ ಇವನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನ ತಗೊಂಡಿರ್ತಾನೆ. ಇದ್ರ ಸೈಕಲ್ ಅಲ್ಲಿ ಬರ್ತಾ ಇರ್ಬೇಕಾದ್ರೂ ಅವ್ರ ಫ್ರೆಂಡ್ ಕೂಡ ಪಕ್ಕದಲ್ಲಿ ಬರ್ತಾನೆ. ಮಚ್ಚಾ, ನಿಂಗೊಂದು ವಿಷಯ ಗೊತ್ತೇನೋ, ಫ್ರೆಶರ್ಸ್ ಎಲ್ಲ ಬರ್ತಿದ್ರೆ ನಮ್ ಕಾಲೇಜ್ಗೆ, ಅದ್ರಲ್ಲೂ ನಮ್ ಡಿಪಾರ್ಟ್ಮೆಂಟ್ ಗೆ 17 ಹುಡುಗಿರ್ ಬಂದಿದಾರ ಕಣೋ ಅಂತ ಹೇಳಿ ತುಂಬಾ ಆಶ್ಚರ್ಯವಾಗಿ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಈಗ ನಡೀತಾ ಇರೋ ಸೀನ್ ಬಂದು 1999 ಅಲ್ಲಿ. ಆ ಟೈಮ್ ಅಲ್ಲಿ ಹೆಣ್ಮಕ್ಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎಲ್ಲ ತಗೊಳ್ಳೋದು ಸ್ವಲ್ಪ ಆಶ್ಚರ್ಯನೇ ಅಲ್ವಾ. ಅದರಲ್ಲೂ 17 ಹೆಣ್ಮಕ್ಳು ಬರ್ತಿದಾರೆ ಅಂತಂದ್ರೆ ನಮ್ ಹೀರೋಗೆ ಶಾಕ್ ಆಗೋಯ್ತು. ಏನೋ ಇವಾಗವರೆಗೂ ಹೆಣ್ಮಕ್ಳು ಬಂದೇ ಇಲ್ಲ ಕಾಲೇಜ್ಗೆ ಅನ್ನೋ ತರ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಆಮೇಲೆ ಅವ್ನ ಫ್ರೆಂಡೇ ಹೇಳ್ತಾನೆ, ಅದ್ರಲ್ಲೂ ಒಂದ್ ಹುಡುಗಿ ಬಂದು ಕಾಲೇಜ್ ಟಾಪರ್ ಅಂತೆ ಕಣೋ, ಬಟ್ ರಿಜಿಸ್ಟರ್ ಮಾಡಿದ್ದೆ ಅದೇ ಲಾಸ್ಟ್, ಇವಾಗವರೆಗೂ ಕಾಲೇಜ್ ಕಡೆ ಬಂದೇ ಇಲ್ಲ. ನಮ್ ಡಿಪಾರ್ಟ್ಮೆಂಟ್ ಹೆಡ್ ಕೂಡ ಅವಳಿಗೆ ಸುಮಾರು ಸತಿ ಕಾಲ್ ಟ್ರೈ ಮಾಡಿದ್ರಂತೆ, ಅವಳನ್ನ ರೀಚ್ ಮಾಡಕ್ ಆಗ್ಲಿಲ್ಲ. ಅವಳು ಯಾವ್ದಕ್ಕೂ ಸರಿಯಾಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಇದ್ರೆ ಅವನೇ ಹೆಂಗೋ ಕನ್ವಿನ್ಸ್ ಮಾಡಿ ಹೆಂಗೋ ಮಾತಾಡಿ ಅವಳನ್ನ ಕರ್ಕೊಂಡ್ ಬಂದಿರೋನೇನೋ. ಯಾಕಂದ್ರೆ ಸ್ಟೂಡೆಂಟ್ ಕೌನ್ಸಿಲ್ ಗೆ ಅವನೇ ಅಲ್ವಾ ಹೆಡ್. ಈಗ ಅವನು ಇಲ್ಲ, ಯಾರೋ ಕರ್ಕೊಂಡ್ ಬರೋದು ಒಂದು ಗೊತ್ತಾಗ್ತಾ ಇಲ್ವ ಅಂತ ಹೇಳ್ಬಿಟ್ಟು ಇವನ್ ಪಾಡಿಗೆ ಮುಂದಕ್ಕೆ ಕೊಟ್ಟೋದ. ಆಗ ನಮ್ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಸರಿ ಕಣೋ, ನಾನ್ ಹೋಗ್ತೀನೋ, ಹುಡ್ಗಿನ ಹೆಂಗ್ ರೀಚ್ ಮಾಡೋದು, ಹುಡ್ಗಿ ಹೆಸರು ಏನು ಅಂತ ಕೇಳಿದಾಗ ಆ ಹುಡ್ಗಿ ಹೆಸರು ಹನ್ಸೋಲ್ ಅಂತ ಹೇಳ್ತಾನೆ. ಇವನು ಒಂದ್ ಧೈರ್ಯದಲ್ಲಿ ಸರಿ ಆಯ್ತು ನಾನ್ ಹೋಗ್ತೀನಿ, ನಾನ್ ಕರ್ಕೊಂಡ್ ಬರ್ತೀನಿ ಅನ್ನೋ ತರ ಹೇಳ್ಬಿಟ್ಟ. ಬಟ್ ಆ ಹುಡ್ಗಿನ ಹೆಂಗ್ ರೀಚ್ ಮಾಡೋದು, ಆ ಹುಡ್ಗಿ ನಂಬರ್ ಏನೋ ಸಿಕ್ತು. ನಂಬರ್ಗೆ ಕಾಲ್ ಟ್ರೈ ಮಾಡಿದಾಗ ಜಸ್ಟ್ ವಾಯ್ಸ್ ಮೇಲ್ ಮಾತ್ರ ಕಲ್ಸಕ್ ಆಗತ್ತೆ ಅಷ್ಟೇ. ಆಕ್ಚುಲಿ ಆ ಹುಡ್ಗಿ ಬಂದು ಸೀನಿಯರ್, ಅವಾಗಿಂದ ಕಾಲೇಜ್ಗೆ ಬಂದಿಲ್ಲ. ಇವನ್ ಹೇಳ್ತಾನೆ, ಹಲೋ ಹ್ಯಾನ್ಸೋಲ್, ನನ್ನ ಹೆಸರು ಕಿಮ್ ಯೋಂಗ್ ಅಂತ, ನಿನಗೆ ಜೂನಿಯರ್. ಕಾಲೇಜಲ್ಲೆಲ್ಲ ಹೇಳಿದ್ರು ನಿನ್ನ ಯಾರಿಗೂ ರೀಚ್ ಮಾಡಕ್ ಆಗ್ಲಿಲ್ಲ, ಕಾಲ್ ಟ್ರೈ ಮಾಡಿದ್ರೆ ನೀವು ಪಿಕ್ ಮಾಡ್ತಿಲ್ಲ ಅಂತ. ಅದಕ್ಕೆ ನಾನ್ ನಿಮ್ಗೆ ಕಾಲ್ ಟ್ರೈ ಮಾಡಿದೆ. ಇವತ್ ಈವ್ನಿಂಗು ಫ್ರೆಶರ್ಸ್ ಪಾರ್ಟಿ ಇದೆ, ಅದಕ್ಕೆ ಖಂಡಿತ ನೀವ್ ಬರ್ಬೇಕು. ನೀವ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಖಂಡಿತ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ನಿಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಇವ್ನ ಮನ್ಸಿಗೆ ಏನೆಲ್ಲ ಏನ್ ಹೇಳ್ಬೇಕು ಅಂತ ಅನಿಸ್ತು ಅದನ್ನ ಹೇಳ್ಬಿಟ್ಟ. ಓಕೆ ಬಾಯ್ ಅಂತ ಹೇಳಿ ಕಾಲ್ ನ ಕೂಡ ಕಟ್ ಮಾಡ್ದ. ಅದಾದ್ಮೇಲೆ ಆಸ್ ಯೂಶುವಲ್ ಕ್ಲಾಸ್ ನ ಅಟೆಂಡ್ ಮಾಡೋದಕ್ಕೋಸ್ಕರ ಕ್ಲಾಸ್ ಒಳಗಡೆ ಹೋಗ್ಬಿಟ್ಟ. ಈಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿರ್ತಾನೆ. ಮಧ್ಯಾಹ್ನ ಆಗಿರುತ್ತೆ. ಆ ಟೈಮಲ್ಲಿ ಪೇಜರ್ ತರ ಯೂಸ್ ಮಾಡ್ತಾ ಇದ್ರಲ್ವಾ, ಅದ್ರಲ್ಲಿ ನಮ್ ಹೀರೋಗೆ ಒಂದು ಮೆಸೇಜ್ ಬರುತ್ತೆ. ಆಕ್ಚುಲಿ ಅವನು ಹನ್ಸೋಲ್ ಹತ್ರ ಮಾತಾಡಿದಾಗ ಆ ಪೇಜರ್ ನಂಬರ್ ನ ಹೇಳಿರ್ತಾನೆ. ಈಗ ಅದಕ್ಕೆ ಮೆಸೇಜ್ ಬಂದಿರೋದು, ಫ್ರೆಶರ್ಸ್ ಪಾರ್ಟಿಗೂ ಮುಂಚೆ ನಾನ್ ಇನ್ನ ಒಂದ್ಸತಿ ಮೀಟ್ ಮಾಡ್ಬೇಕು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಕಾಲೇಜ್ ನ ಮೇಲ್ ಬಿಲ್ಡಿಂಗ್ ಹತ್ರ ಸ್ವಲ್ಪ ವೇಟ್ ಮಾಡ್ತೀರಾ, ನಾನ್ ನಿಮ್ಮನ್ನ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಒಂದು ಟೈಮ್ ನ ಹೇಳ್ತಾಳೆ. ಪ್ಲಸ್ ಈ ತರ ಕಲರ್ ಡ್ರೆಸ್ ಅಲ್ಲಿ ಬರ್ತೀನಿ ಅಂತ ಬೇರೆ ಹೇಳ್ತಾಳೆ. ಇದುವರೆಗೂ ಹನ್ಸೋಲ್ ಹೆಂಗಿರ್ತಾಳೆ ಅಂತ ಅವನ್ಗೆ ಗೊತ್ತಿಲ್ಲ, ಅವನ್ ಹೆಂಗಿರ್ತಾನೆ ಅಂತ ಹನ್ಸೋಲ್ಗೆ ಗೊತ್ತಿಲ್ಲ. ಈಗ ಡ್ರೆಸ್ ಕಲರ್ ನ ಇಟ್ಕೊಂಡೇತಾನೆ ಅವ್ರು ಮೀಟ್ ಮಾಡ್ಕೋಬೇಕು, ಮಾತಾಡ್ಕೋಬೇಕು. ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಬರ್ತಾಳೆ. ನಮ್ ಹೀರೋಯಿನ್ ಹನ್ಸೋಲ್. ಅವಳ ಕಲರ್ ಡ್ರೆಸ್ ಅಲ್ಲಿ ಬಂದಿದ ತಕ್ಷಣ ಇವನು ನೋಡ್ತಾನ, ಲವ್ ಎಟ್ ಫಸ್ಟ್ ಸೈಟ್ ಅನ್ನೋ ತರ ಸ್ವೆಟರ್ ಹಾಕೊಂಡು ಏಂಜಲ್ ಬಂದಂಗಿರುತ್ತೆ ಅವ್ನ ಕಣ್ಣಿಗೆ. ಅವಳು ಕೂಡ ಬರ್ತಾಳೆ. ಇವನೇ ಕೇಳ್ತಾನೆ, ನೀನೇ ಅಲ್ವಾ ಹನ್ಸೋಲ್ ಅಂತ ಹೇಳಿ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಕೂಡ ಆಗ್ತಾರೆ. ಆಮೇಲೆ ಇವ್ನು ಹೇಳ್ತಾನೆ, ಅದೇನು ಫ್ರೆಶರ್ಸ್ ಪಾರ್ಟಿ ಮುಂಚೆ ನನ್ನ ಮೀಟ್ ಮಾಡ್ಬೇಕು ಅನ್ಕೊಂಡ್ರಲ್ಲ, ಯಾಕೆ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಈ ಕಾಲೇಜಲ್ಲಿ ತುಂಬಾ ಕ್ಲಬ್ಸ್ ಇದೆ ಅಲ್ವಾ, ಅದ್ರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಕ್ಲಬ್ ಅಲ್ಲಿ ಜಾಯ್ನ್ ಆಗೋಣ ಅಂತಿದ್ದೀನಿ, ಸೊ ನಿಮ್ ಹೆಲ್ಪ್ ಬೇಕು ಅಂದಾಗ ಹೀರೋಗೆ ತುಂಬಾ ಖುಷಿ ಆಗೋಯ್ತು. ಓಕೆ ಬನ್ನಿ, ಕಾಲೇಜಲ್ಲಿ ಏನೇನ್ ಕ್ಲಬ್ ಇದೆ ಅಂತ ಎಲ್ಲ ನಾನ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಒಂದೊಂದ್ ರೂಮ್ ಆಗಿ ಸುತ್ತಿ ತೋರಿಸ್ತಾ ಇರ್ತಾನೆ. ಸಿಂಗಿಂಗ್ ಏನು, ಡ್ಯಾನ್ಸಿಂಗ್ ಏನು, ಒಂದೊಂದಕ್ಕೆ ಒಂದೊಂದು ಕ್ಲಬ್ ಅಂತ ಇರತ್ತಲ್ವಾ, ಎಲ್ಲದನ್ನು ಎಂಜಾಯ್ ಮಾಡ್ತಾಳೆ. ಬಟ್ ಯಾವ್ದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರ್ಸೋ ತರ ಇಲ್ಲ. ಆತರ ಹೋಗ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ತುಂಬಾನೇ ರೇಡಿಯೋಸ್ ಎಲ್ಲ ಇಟ್ಟಿರೋದನ್ನ ಗಮನಿಸ್ತಾಳೆ. ಅಷ್ಟೇ, ಅದ್ರ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಲು. ನನ್ಗೆ ಹ್ಯಾಮ್ ರೇಡಿಯೋ ಅಂದ್ರೆ ತುಂಬಾನೇ ಇಷ್ಟ. ಅವಾಗ ಹೀರೋ ಕೂಡ ಹೇಳ್ತಾನೆ, ನೀನ್ ಕೂಡ ನನ್ ಫ್ರೆಂಡ್ ತರನೇ ಯೋಚನೆ ಮಾಡ್ತೀಯ, ಅವನ ಹೆಸರು ಯೋನ್ಸೆಂಗ್ ಅಂತ ಹೇಳ್ತಾರೆ. ಆಗ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಇಬ್ರುನ ಡೋರ್ ಅಲ್ಲಿ ಕೈ ಇಡ್ತಾರೆ. ನೋಡಿ, ಇಬ್ಬರಿಗೂ ಅಟ್ ಎ ಟೈಮ್ ಅಲ್ಲಿ ಶಾಕ್ ಹೊಡಿಯುತ್ತೆ. ಆ ಟೈಮ್ ಅಲ್ಲಿ ಇವಳು ಟಕ್ಕಂತ ನಮ್ ಹೀರೋ ಕೆನೆ ಹಿಡ್ಕೊಂಡು, ನಿಂಗೂ ಶಾಕ್ ಹೊಡಿತಲ್ಲ, ನನ್ಗೂ ಶಾಕ್ ಹೊಡಿತು ಅಂತ ಹೇಳಿ ತುಂಬಾ ಕ್ಯೂಟ್ ಆಗಿ ಮಾಡ್ತಾಳೆ. ಯಾವ ತರ ಫಸ್ಟ್ ಲುಕ್ ಅಲ್ಲಿ ನಮ್ ಹೀರೋಗೆ ಹೀರೋಯಿನ್ ಮೇಲೆ ಒಂದು ಲವ್ ಸ್ಟಾರ್ಟ್ ಆಯ್ತು, ಅದೇ ಲುಕ್ ಅಲ್ಲೇ ನಮ್ ಹೀರೋಯಿನ್ ಗೆ ಕೂಡ ಹೀರೋ ಮೇಲೆ ಒಂದು ಲವ್ ಸ್ಟಾರ್ಟ್ ಆಗಿರುತ್ತೆ. ಮೀಟ್ ಆಗಿದ್ ಫಸ್ಟ್ ಮೀಟಿಂಗ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ಬೇಕಾದ್ರೆ ಅವತ್ತು ಈವ್ನಿಂಗ್ ಫ್ರೆಶರ್ಸ್ ಪಾರ್ಟಿ ನಲ್ಲಿ ತೋರಿಸ್ತಾರೆ. ಕಾಲ್ ಕೆರ್ಕೊಂಡು ಜಗಳಕ್ ಬರೋ ತರನೇ ಕೆಲವು ಕೋತಿಗಳು ಸುತ್ತಾ ಇರುತ್ತಲ್ಲ, ಸೀನಿಯರ್ಸ್ ಅನ್ನೋ ಹೆಸರಲ್ಲಿ
ಇದ್ರಲ್ಲಿ ಅಂತವ್ನ್ ಬೇಕಂತಾನೆ ಬಂದು ಹನ್ಸೋಲ್ನ ಗೇಲಿ ಮಾಡ್ತಾ ಇರ್ತಾನೆ. ಎಷ್ಟೇ ಹನ್ಸೋಲು ಸ್ವಲ್ಪ ಸೀನಿಯರ್ ಆದ್ರೆ ಕೂಡ ಅವಳು ಅಷ್ಟಾಗಿ ಕಾಲೇಜ್ ಕಡೆ ಬರೋದಿಲ್ವಲ್ಲ, ಆದ್ರಿಂದ ಗೇಲಿ ಮಾಡ್ತಾ ಇರ್ತಾನೆ. ಅವ್ನ್ಗೆ ಆಪೋಸಿಟ್ ಆಗಿ ನಮ್ ಹೀರೋ ಕೈಲಿ ವಾಯ್ಸ್ ರೇಸ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ನ್ ಕೂಡ ಈಗ ಜೂನಿಯರ್, ಒಂದು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಓದ್ತಾ ಇದ್ದಾನೆ. ಸೀನಿಯರ್ಸ್ ಹತ್ರ ಹೆಂಗಪ್ಪ ಮಾತ್ ಕೊಡೋದು ಅಂತ ಅವ್ನು ಯೋಚನೆ ಮಾಡ್ತಾ ಇದ್ರೆ ನಮ್ ಹೀರೋಯಿನ್ ಯಾವ್ದಕ್ಕೂ ಜಗ್ಗೋತಾರ ಇಲ್ಲ. ನೀನ್ ಅವನ ಕೇಳೋದಕ್ಕೆ ಮುಚ್ಕೊಂಡ್ ನಿನ್ ಕೆಲ್ಸ ಎಷ್ಟೋ ನೀನ್ ನೋಡು, ನನ್ ಕತೆಗೆಲ್ಲ ಬಂದ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿ ಇವಳೆ ಅವನ ಮೇಲೆ ಅವಾಜ್ ಹಾಕ್ಬಿಡ್ತಾಳ. ಅಷ್ಟೇ, ಅದಾದ್ಮೇಲೆ ಅವ್ರಿಬ್ರು ನಡ್ಕೊಂಡ್ ಹೋಗ್ಬೇಕಾದ್ರೆ ಹೀರೋ ಇವಳನ್ನ ನೋಡಿದ್ರೆ ಅಷ್ಟು ಆಶ್ಚರ್ಯ. ಸೀನಿಯರ್ ಅಂತ ಕೂಡ ನೋಡಿದ್ರೆ ವಾಯ್ಸ್ ರೇಸ್ ಮಾಡಿ ಮಾತಾಡದ್ಲಲ್ಲ, ಸಖತ್ ಧೈರ್ಯವಂತಳೆ ಅಂತ ಹೇಳಿ ತುಂಬಾ ಅಡ್ಮೈರ್ ಮಾಡ್ತಾನೆ. ಅದಾದ್ಮೇಲೆ ತುಂಬಾನೇ ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡ್ಬಿಡಿದಾನೆ ಅಂತ ಹೇಳ್ಬೇಕು. ಇಬ್ರು ತುಂಬಾ ವಿಷಯಗಳನ್ನ ಮಾತಾಡ್ಕೊಂತಾರೆ. ಆಗ ಹನ್ಸೋಲ್ ಬಂದು ಮೇಲೆ ಇರೋ ಮೂನ್ ನ ನೋಡ್ಬಿಟ್ಟು ಇವತ್ತು ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಕೂಡ ನೋಡ್ಕೊಂಡಿದ್ಬಿಟ್ಟು ಕೇಳೋದಾ ಬೇಡವಾ ಅಂತ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಆದ್ರೂ ಧೈರ್ಯ ಮಾಡ್ಕೊಂಡ್ ಕೇಳ್ತಾನೆ, ಹನ್ಸೋಲ್ ನಾಳೆ ಲಂಚಿಗೆ ಮೀಟ್ ಮಾಡೋಣ ಅಂತ ಟಕ್ಕಂತ ಕೇಳ್ಬಿಟ್ಟ. ಅವಳು ಸ್ವಲ್ಪ ಯೋಚನೆ ಮಾಡ್ಕೊಂಡಿದ್ದವಳು ಓಕೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಹಾಸ್ಟೆಲ್ ಒಳಗಡೆ ಹೊರಟೋದ್ಲು. ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ವಿಷಯ ನಡೆದಾಗ ತಕ್ಷಣ ಫ್ರೆಂಡ್ ಹತ್ರ ಶೇರ್ ಮಾಡ್ಬೇಕು ಅಂತ ಇರತ್ತೆ ತಾನೆ. ಅದಕ್ಕೋಸ್ಕರ ಫ್ರೆಂಡ್ ನ ಹುಡ್ಕೊಂಡು ಎದ್ದು ಬಿದ್ದು ಬಾಸ್ಕೆಟ್ ಬಾಲ್ ಕೋರ್ಟ್ ಹತ್ರ ಹೋಗ್ತಾನೆ. ಅವ್ರ ಫ್ರೆಂಡ್ ಅರ್ನ್ಸನ್ ಅಂತ ಒಬ್ಬ ಇರ್ತಾನೆ. ಅವನ ಹತ್ರನೇ ಎಲ್ಲಾ ವಿಷಯ ಬೆಳಗ್ಗಿಂದ ಏನೆಲ್ಲ ನಡೀತು ಅಂತ ಪಿನ್ ಟು ಪಿನ್ ಎಲ್ಲದನ್ನು ಹೇಳ್ತಾನೆ. ಇದನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊಂಡಿರೋ ಅವ್ನು ಹೇಳ್ತಾನೆ, ಅದಿಂಗೋ ನಿಮ್ಗೆಲ್ಲ ಒಂದು ಹುಡುಗಿನ ನೋಡಿದ ತಕ್ಷಣ ಫಸ್ಟ್ ಸೆಟ್ ಅಲ್ಲೇ ಲವ್ ಬಂದ್ಬಿಡುತ್ತೆ ಅಂತ ಕೇಳ್ತಾನೆ. ನಮ್ ಹೀರೋ ಕೂಡ ಅದೆಲ್ಲ ಹಂಗೆ ಕಣೋ, ಸರಿ ನಿನ್ ರೂಮ್ ಅಲ್ಲಿ ಹ್ಯಾಮ್ ರೇಡಿಯೋ ಇದೆ ತಾನೆ ಅಂದಾಗ ಅದಕ್ಕೆ ಅವ್ನು ಕೂಡ ನನ್ ರೂಮ್ ಅಲ್ಲೇ ಇದೆ ನೋಡಿ ಯೂಸ್ ಮಾಡೋ, ಕೆಡ್ಸ್ಕಿಡ್ಸ್ ಹಾಕ್ಬಿಟ್ಟಿ ಅಂದಾಗ ಅದೆಲ್ಲ ನನ್ ಗೊತ್ತು ಬಿಡು ನೋಡ್ಕೊಂತೀನಿ, ಮತ್ತೆ ನಿನ್ ಕಾಲ್ ಹೊಡೆದೋಗಿರೋದಕ್ಕೆ ಏನೋ ನಾನೇ ಕಾರಣ ಅಂತ ಕಾಲೇಜಲ್ಲೇ ಹೇಳ್ಕೊಂಡು ಸುತ್ತಾ ಇದಾರೆ, ಆದಷ್ಟು ಬೇಗ ಅದನ್ನ ಸರಿ ಮಾಡ್ಕೊಂಡು ನಡೆಯೋ ಕೆಲಸ ನೋಡು ಅಂದಾಗ ಅವನಂತಾನೆ, ಏನೋ ಹೇಳ್ತಾ ಇದ್ಯಾ, ನಿಜವಾಗ್ಲೂ ನನ್ ಕಾಲ್ ಹೊಡೆದೋಗೋದಕ್ಕೆ ನೀನೇ ಕಣೋ ಕಾರಣ, ಆ ಮೊಂಗ್ಮನ್ಗೋಸ್ಕರ ನನ್ ಕಾಲ್ನ ಹೊಡೆದಾಕ್ಬಿಟ್ಟೆ ಅಲ್ವಾ ನೀನು ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಯಾವತ್ತೋ ಒಂದಿನ ನಿಂಗ್ ಮಾಡ್ತೀನಿರು ಅಂದಾಗ ಇವನಂತಾನೆ, ಸರಿ ಆ ಕತೆನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನಾನು ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಸ್ಟ್ರೇಟ್ ಆಗಿ ಅಲ್ಲಿಂದ ಬಂದ್ಬಿಟ್ಟ. ಈ ಮೋಂಗ್ ಮ್ಯಾನ್ ಅನ್ನೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಸಾಕೊಂಡಿರೋ ಒಂದು ಟಾಟಾಯ್ಸ್. ನಮ್ ಹೀರೋಗೆ ಹೇಳ್ಕೊಳಕ್ಕೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ, ಸ್ವಂತ ಅಂತ ಯಾರು ಇಲ್ಲ. ಈಗ ಸದ್ಯಕ್ಕೆ ಒಬ್ರಿದ್ದಾರೆ ಅಂದ್ರೆ ಅದು ಟಾಟಾಯ್ಸ್ ಮಾತ್ರನೇ. ಅವ್ನ್ಗೆ ಎಷ್ಟೇ ಖುಷಿ ಆದ್ರೂ ಎಷ್ಟೇ ದುಃಖ ಆದ್ರೂ ಅವ್ನ ಅದ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಆ ಮೋಂಗ್ ಮ್ಯಾನ್ ಹತ್ರ ಹೇಳ್ತಾನೆ, ನಾನ್ ಇವತ್ತು ತುಂಬಾ ಸಂತೋಷವಾಗಿದ್ದೀನಿ, ನಾವ್ ಇದನ್ನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೊರಗಡೆ ಕುತ್ಕೊಂಡು ಅದ್ರ ಹತ್ರ ಜಾಲಿಯಾಗಿ ಮಾತಾಡ್ಕೊಂಡು ಹಂಗೆ ಆಕಾಶದ ಕಡೆ ನೋಡ್ಕೊಂಡು ನಮ್ ಹೀರೋಯಿನ್ ನೆನ್ಸ್ಕೊಳ್ತಾ ಇರ್ತಾನೆ. ಆ ಕಡೆ ನಮ್ ಹೀರೋಯಿನ್ಗೂ ಅದೇ ಫೀಲಿಂಗ್, ಅವಳು ಕುತ್ಕೊಂಡು ನಮ್ ಹೀರೋ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಆ ಟೈಮಲ್ಲಿ ಅವ್ನ ಮನೆ ಒಳಗಡೆ ಈಗ ಅವ್ನು ಎತ್ಕೊಂಡ್ ಬಂದಿರೋ ರೇಡಿಯೋ ಬಂದು ಲೈಟ್ ಆಗಿ ಆನ್ ಆಗೋ ತರ ತೋರಿಸ್ತಾರೆ, ಏನೊಂದು ಗ್ಲಿಚ್ ತರ ಬರುತ್ತೆ. ಬಟ್ ಅವ್ನ ಅದನ್ನ ಅಷ್ಟಾಗಿ ಕೇರ್ ಮಾಡ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಇಬ್ರು ಮಾತಾಡ್ಕೊಳ್ಳುವಾಗ ಹೀರೋ ಕೇಳ್ತಾನೆ, ಹೌದು ಏನಕ್ಕೋಸ್ಕರ ನೀನ್ ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನ ಚೂಸ್ ಮಾಡ್ಕೊಂಡೆ, ಯೂಶುವಲ್ ಆಗಿ ಗರ್ಲ್ಸ್ ಯಾರು ಚೂಸ್ ಮಾಡ್ಕೊಳ್ಳಲ್ವಲ್ಲ, ಆ ಕ್ಯೂರಿಯಾಸಿಟಿಯಲ್ಲೇ ಕೇಳಿದೆ ಅಂದಾಗ ಅವಳು ಹೇಳ್ತಾಳೆ, ನಮ್ಮಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ತುಂಬಾ ಫ್ಯಾಕ್ಟರೀಸ್ ನ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿದ್ರು, ಆದ್ರೆ ಲಾಸ್ ಆಗ್ಬಿಟ್ಟು ಎಲ್ಲ ನಮ್ ಕೈ ಬಿಟ್ಟು ಹೊರಟೋಯ್ತು. ಅವಾಗ್ಲೇ ನನ್ಗೆ ಮಿಷನ್ಸ್ ಬಗ್ಗೆ ಎಲ್ಲ ತಿಳ್ಕೋಬೇಕು, ಅದ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಎಲ್ಲ ಬಂತು ಅಂತ ತುಂಬಾ ಕ್ಲಿಯರ್ ಆಗಿ ಅವಳ ಥಾಟ್ಸ್ ನ ಹೇಳ್ತಾಳೆ. ಇದರಿಂದಾನೇ ಹೀರೋಗೆ ಇನ್ನಷ್ಟು ಇಷ್ಟ ಆಗ್ಬಿಡತ್ತೆ. ಅವ್ನು ಹೇಳ್ತಾನೆ, ನೀನ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ಯೋ ಆ ಥಾಟ್ಸ್ ನಿನ್ ಮೈಂಡ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿದೆ, ಖಂಡಿತ ನೀನ್ ಗುರಿನ ಸಾಧಿಸ್ತೀಯ ಅನ್ನೋ ತರ. ಸರಿ ನನ್ ಕತೆ ಬಿಡು, ನಿನ್ನ ಆಸೆ ಏನು, ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಅವ್ನ್ ಏನ್ ಯೋಚನೆನಲ್ಲಿದ್ನೋ ಏನೋ ನಮ್ ಹೀರೋನ ನೋಡ್ಕೊಂಡು ಹಂಗೆ ಒಂದು ಪ್ರೇಮ ಲೋಕದಲ್ಲಿ ತೇಲ್ತಾ ಇದ್ನೇನೋ ಗೊತ್ತಿಲ್ಲ, ನಾನು ಇನ್ನ ಕಿಸ್ ಮಾಡ್ಬೇಕು ಅಂತ ದಿಢೀರ್ ಅಂತ ಹೇಳ್ಬಿಡ್ತಾನ. ನಮ್ ಹೀರೋಯಿನ್ಗಂತೂ ಬಾಯಲ್ಲಿ ಮಾತೆ ಬರ್ತಾ ಇಲ್ಲ, ಏನ್ ಹೇಳ್ತಿದ್ರೆ ಅಂತ ಶಾಕಿಂಗ್ ಅಲ್ಲಿ ನಿಂತಿದ್ರೆ ಅವ್ನ್ ಕೂಡ ಹಂಗೆ ಅಯ್ಯಯ್ಯೋ ಬಾಯಿಗೆ ಬಂದಿದ್ನ ಹೇಳ್ಬಿಟ್ನಾ ನಾನು ಅಂತ ಹೇಳಿ ನೆಕ್ಸ್ಟ್ ಅದನ್ನ ಹೆಂಗೆ ಅವ್ನ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಅವ್ರ ಫ್ರೆಂಡ್ ಯಾನ್ ಸಿಂಗ್ ಬಂದ್ಬಿಟ್ಟ. ಅಪ್ಪಾಡಿ ದೇವ್ರ ತರ ಬಂದು ನನ್ನ ಕಾಪಾಡ್ದ. ಒಂದ್ ನಿಮಿಷ ನನ್ ಫ್ರೆಂಡ್ ಬಂದಿದ್ದಾನೆ, ಬರ್ತೀನಿ ರೀ ಆಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳಿ, ಅಯ್ಯೋ ಬಾರೋ ಹೋಗೋಣ ಫಸ್ಟ್ ಇಲ್ಲಿಂದ ಅಂತ ಹೇಳಿ ಹೆಂಗೋ ನೈಸ್ ಆಗಿ ಅವ್ರ ಫ್ರೆಂಡ್ ಅಲ್ಲಿಂದ ಕರ್ಕೊಂಡು ಗ್ರೇಟ್ ಎಸ್ಕೇಪ್ ಅಂತ ಹೇಳಿ ಸಮಾಧಾನ ಆಗ್ತಾನೆ. ಆದ್ರೆ ಅವತ್ತು ನೈಟೆ ಅವ್ನ್ಗೆ ಊಟ ನೀರು ಏನು ಇಳಿತಾ ಇಲ್ಲ. ಆ ಮೊಂಗ್ ಮ್ಯಾನ್ ಹತ್ರ ಕೂತ್ಕೊಂಡು ಏನ್ ಕೆಲ್ಸ ಮಾಡ್ಬಿಟ್ಟಿದೀನಿ ನಾನು, ಪರಿಚಯ ಆಗಿ ಅಮ್ಮಮ್ಮ ಅಂದ್ರೆ 2 ದಿನ ಆಗಿಲ್ಲ, ಅನ್ಯಾಯವಾಗಿ ಅವಳ ಹತ್ರ ಬಾಯ್ ಕೊಟ್ಬಿಟ್ನಲ್ಲ, ನನ್ ಬಗ್ಗೆ ಎಷ್ಟು ಚೀಪಾಗಿ ಅನ್ಕೊಂಡಿರ್ತಾಳೆ, ನನ್ ಬಗ್ಗೆ ಏನ್ ಅನ್ಕೊಂಡಿರ್ತಾಳೆ ಅಂತ ಹೇಳಿ ಪಾಪ ಪೇಚಾಡ್ಕೊಂಡು ಕೂತಿರ್ತಾನೆ. ಆ ಟೈಮಲ್ಲಿ ರೇಡಿಯೋ ಸೌಂಡ್ ಬಂದಿದ ತಕ್ಷಣ ಇವನು ಎದ್ದೋಗ್ಬಿಟ್ಟು, ಹಲೋ ಯಾರಾದ್ರೂ ಮಾತಾಡ್ತಾ ಇದ್ದೀರಾ ಅಂದಾಗ ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸುತ್ತೆ. ಅಪ್ಪಡಿ ಲೈನ್ ಕನೆಕ್ಟ್ ಆಗೋಯ್ತು, ನಾನು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಒಂದು ಡೌಟ್ ಅಲ್ಲೇ ಕನೆಕ್ಟ್ ಮಾಡಿದೆ, ಹೆಂಗೋ ಕನೆಕ್ಟ್ ಆಗೋಯ್ತು. ನಾವಿಬ್ರು ಈಗ ತಾನೇ ಫಸ್ಟ್ ಮಾತಾಡ್ತಾ ಇದೀವಿ, ಫಸ್ಟ್ ನಮ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಟ್ಕೋಬೇಕು, ಆತರನೇ ಬುಕ್ ಅಲ್ಲಿ ಹಾಕಿರೋದು ಅಂತ ಹೇಳಿದಾಗ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನು ಬುಕ್ ಅಲ್ಲಿ ಹಾಕಿರೋದಾ, ಏನ್ ಬುಕ್ ಅಂತ ಕೇಳಿದಾಗ, ಹೌದು ಈ ಹ್ಯಾಮ್ ಫೋನ್ಸ್ ಎಲ್ಲ ಯಾವ ತರ ಯೂಸ್ ಮಾಡ್ಬೇಕು ಅಂತ ಅದಕ್ಕಂತಾನೆ ಒಂದು ಬುಕ್ ಇದೆ, ಅದ್ರ ಪ್ರಕಾರನೇ ನಾನು ಕೇಳ್ತಾ ಇರೋದು ಅಂದಾಗ ಹೀರೋಗೆ ಸ್ವಲ್ಪ ಸಂತೋಷ. ಯಾಕಂದ್ರೆ ಈ ಹ್ಯಾಮ್ ರೇಡಿಯೋನ ಹೀರೋಯಿನ್ಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡ. ಆ ಬುಕ್ ನ ಕೂಡ ಕೊಟ್ರೆ ಸಂತೋಷ ಪಡ್ತಾಳಲ್ವಾ. ನನ್ನ ಹೆಸರು ಕಿಮ್ ಯಾಂಗ್ ಅಂತ, ನಾನು ಈ ತರ ಒಂದು ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಾ ಇದ್ದೀನಿ, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ಬುಕ್ ನನ್ಗೆ ಕೊಡ್ತೀರಾ, ನನ್ಗೆ ಸ್ವಲ್ಪ ಬೇಕಾಗಿದೆ ಅಂತ ಹೇಳಿದಾಗ ಅವಳಿಗೂ ಆ ಕಡೆ ಆಶ್ಚರ್ಯ, ಏನು ಆ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದೀರಾ, ನಾನ್ ಕೂಡ ಅದೇ ಯೂನಿವರ್ಸಿಟಿಯಲ್ಲೇ ಓದ್ತಾ ಇರೋದು. ಆಕ್ಚುಲಿ ನನ್ಗೊಂದು ಅಸೈನ್ಮೆಂಟ್ ಇದೆ, ನನ್ನ ಅಸೈನ್ಮೆಂಟ್ ಈ ಹ್ಯಾಮ್ ರೇಡಿಯೋ ಬಗ್ಗೆನೆ. ಆಕ್ಚುಲಿ ಒಂದು ಸ್ಟ್ರೇಂಜರ್ ನ ನಾನು ಇಂಟರ್ವ್ಯೂ ಮಾಡ್ಬೇಕು, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ನಿಮ್ ಬಗ್ಗೆ ನನ್ಗೆ ತಿಳಿಸ್ತೀರಾ, ನೀವ್ ಹತ್ರ ಹೇಳಿದ್ರೆ ಖಂಡಿತ ನಾನು ಈ ಬುಕ್ ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವ್ರಿಬ್ಬರ ಮಧ್ಯೆ ಒಂದು ಡೀಲಿಂಗ್ ನ ಮಾಡ್ಕೊಂಡ್ರು. ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ಇಂಥ ಜಾಗದಲ್ಲಿ ಇಂಥ ಟೈಮ್ಗೆ ಮೀಟ್ ಮಾಡೋಣ ಅಂತ ಕೂಡ ಮಾತಾಡ್ಕೊಂಡ್ರು. ಅದೇ ತರ ನಮ್ ಹೀರೋ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕಾಲೇಜ್ ಹತ್ರ ವೇಟ್ ಮಾಡ್ತಿದ್ದಾನೆ. 12 ಗಂಟೆಗೆ ಮೀಟ್ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ದು. 12 ಗಂಟೆ ಆಯ್ತು, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಸುಳ್ಳು ಅಂತ ಬಿಸಿಲು ಹೊಡಿತಾ ಇದೆ. ಪಾಪ
ಪಾಪ ಬಿಸ್ಲಲ್ಲಿ ಒಣಗೋದ ಅಂತಾನೆ ಹೇಳ್ಬೇಕು. ಆ ಹುಡ್ಗಿ ಬಂದಿದ್ ಪಾಡಿಲ್ಲ. ಈ ಹುಡ್ಗಿನ್ ಬರಲ್ಲ ಅಂತ ಹೇಳಿ ಅವನು ಟೆನ್ಷನ್ ಆಗಿ ಅಲ್ಲಿಂದ ಹೊರಟೋದ. ಅದೇ ಟೈಮಲ್ಲಿ ಈ ಕಡೆ ತೋರಿಸ್ತಾರೆ, ಅದೇ ಜಾಗದಲ್ಲೇ ಆ ಹ್ಯಾಮ್ ರೇಡಿಯೋನಲ್ಲಿ ಮಾತಾಡದ್ಲಲ್ಲ ಆ ಹುಡ್ಗಿ ನಿಂತ್ಕೊಂಡಿದ್ದಾಳೆ. ಆ ಟೈಮಲ್ಲಿ ನಮ್ ಹೀರೋ ಇದ್ದಿದ್ದ ಜಾಗದಲ್ಲಿ ಫುಲ್ ಆಗಿ ಬಿಸ್ಲೊಡಿತಾ ಇತ್ತು. ಇವಾಗ ಈ ಹುಡ್ಗಿ ನಿಂತ್ಕೊಂಡಿರೋ ಜಾಗದಲ್ಲಿ ಫುಲ್ ಆಗಿ ಮಳೆ ಬರ್ತಾ ಇದೆ. ಅಂದ್ರೆ ಏನರ್ಥ, ಇವರಿಬ್ರು ಬೇರೆ ಬೇರೆ ಇಯರ್ ಅಲ್ಲಿ ಇದಾರೆ ಅಂತ. ಇವಳಿರೋದು 20s ಅಲ್ಲಿ, ಅವನಿರೋದು 1999 ಅಲ್ಲಿ. ಬಟ್ ಈ ವಿಷಯ ಇನ್ನೂ ಅವ್ರಿಗೆ ಗಮನಕ್ಕೆ ಬರ್ಲಿಲ್ವಲ್ಲ. ಇವಳು ವೇಟ್ ಮಾಡಿ ಅಯ್ಯೋ ಅವ್ನ್ ಬರ್ಲಿಲ್ವೇ ಅಂತ ಹೇಳಿ ಟೆನ್ಷನ್ ಆಗಿರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಛತ್ರಿ ಎತ್ಕೊಂಡ್ ಬರ್ತಾನೆ. ಈ ಮಳೆ ಬರ್ತಾ ಇರೋ ಜೋರಲ್ಲಿ ನಿನ್ ಕಣ್ಣಲ್ಲಿರೋ ಕಾಡ್ಗೆಲ್ಲ ಸೋರ್ಕೊಂಡ್ ಬರ್ತಾ ಇದೆ, ಮೇಕಪ್ ಎಲ್ಲ ಹೋಯ್ತು, ಹಿಂಗೆ ನಿಂತ್ಕೊಂಡಿರ್ತೀಯ, ಬರ್ತೀಯ ನನ್ ಜೊತೆ ಅಂತ ಹೇಳಿ ಅವಳನ್ನ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಹೋಗ್ತಾನೆ. ಅಂದಾಗೆ ಈ ಹುಡುಗಿ ಹೆಸರು ಹೇಳೋದನ್ನ ಮರ್ತು ಬಿಟ್ಟಲ್ಲ. ಈ ಹುಡುಗಿ ಹೆಸರು ಯೋನಿ ಅಂತ. ಈ ಹುಡುಗಿ ಫ್ರೆಂಡೇ ಆಪೋಸಿಟ್ ಅಲ್ಲಿ ಕೂತ್ಕೊಂಡಿರೋನು. ಆಕ್ಚುಲಿ ಇವರಿಬ್ರು 7 years ಇಂದಾನು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಈ ಯೋನಿಗೆ ಅವನ ಮೇಲೆ ಒಂದು ಕ್ರಶ್. ಫ್ರೆಂಡ್ ಝೋನ್ ಇಂದ ಆಲ್ರೆಡಿ ಅವಳು ದಾಟಿದ್ ಯಾವಾಗೋ ಆಯ್ತು. ಬಟ್ ಅವನಂತೂ ಇನ್ನೂ ಫ್ರೆಂಡ್ ಝೋನ್ ಅಲ್ಲೇ ಇರ್ತಾನೆ. ಯಾವಾಗ ಅವಳ ಹತ್ರ ಒಂದು ಕೇರಿಂಗ್ ಆಗಿ ಒಂದು ಫ್ರೆಂಡ್ಶಿಪ್ ಝೋನ್ ಅಲ್ಲಿ ಯಾವ ತರ ಮಾತಾಡ್ಬೇಕು ಆ ತರನೇ ಮಾತಾಡ್ತಾನೆ. ಯೋನಿ ಮೇಲೆ ಒಂದು ಕೇರಿಂಗ್ ಆಗೇ ಇರ್ತಾನೆ. ಈಗ ಅಲ್ಲಿಂದ ಯೋನಿ ಕೂಡ ಸ್ಟ್ರೇಟ್ ಆಗಿ ಅವಳ ರೂಮ್ ಗೆ ಬಂದ್ಬಿಟ್ಲು. ಅವಳು ಮನೆ ಒಳಗಡೆ ಎಂಟ್ರಿ ಆಗೋ ಟೈಮ್ಗೆ ರೇಡಿಯೋನಲ್ಲಿ ಕೂಡ ಸೌಂಡ್ ಬರ್ತಾ ಇರುತ್ತೆ. ಇವಳು ಹೋಗ್ಬಿಟ್ಟು ಅಟೆಂಡ್ ಮಾಡಿದ ತಕ್ಷಣ ಆ ಕಡೆಯಿಂದ ನಮ್ ಹೀರೋ ಸರಿಯಾಗಿ ಬೈತಾ ಇರ್ತಾನೆ. ಏನ್ ಅನ್ಕೊಂಡಿದ್ಯಾ, ಬರಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. 2.5 hours ನಾನ್ ವೇಟ್ ಮಾಡಿದೀನಿ ಗೊತ್ತಾ, ಯಾಕೆ ನಿನ್ನ ಜಾಗಕ್ಕೆ ಬಂದಿಲ್ಲ ಅಂತ ಕೇಳಿದಾಗ ಅವಳಂತಾಳೆ, ಹಲೋ ಸರ್, ಈ ಕ್ವೆಶ್ಚನ್ ನಾನ್ ಕೇಳ್ಬೇಕು. 2.5 hours ಅದೇ ಜಾಗದಲ್ಲಿ ನನ್ ಮೇಕಪ್ ಎಲ್ಲ ಹಾಳಾಗೋ ತನಕ ಆ ಮಳೆಲೆ ನಿಂತಿದ್ದೆ ಗೊತ್ತಾ, ನಾನ್ ಹೇಳ್ಬೇಕು ನಿನ್ಗೆ, ಬಟ್ ನೀನ್ ನನ್ಗೆ ಹೇಳ್ತಾ ಇದೀಯ ಅಂದಾಗ ಹೀರೋ ಅಂತಾನೆ, ಏನು ಮಳೆ ಬಂತ, ಯಾರನ್ನ ಯಾಮರ್ಸಕ್ ನೋಡ್ತಾ ಇದೀಯ ಅಂದಾಗ ಅವಳಂತಾಳೆ, ಏನು ನಾನ್ ಯಾಮರಿಸ್ತಾ ಇದೀನ, ಏನ್ ಹೇಳ್ತಾ ಇದೀಯಾ, ಹಲೋ ಅಂತ ಹೇಳಿ ಆ ವಿಂಡೋ ಹತ್ರ ಫೋನ್ ನ ಇಡ್ತಾಳೆ. ಅಂದ್ರೆ ಇನ್ನು ಮಳೆ ಬರ್ತಾ ಇದೆ ಅಂತ ಸೌಂಡ್ ಕೇಳಿಸ್ಕೊಳಕ್ಕೆ. ಈ ಕಡೆ ಇವ್ನ್ ಕೇಳಿಸ್ಕೊಂಡ್ರೆ ಮಳೆ ಬರೋ ತರನೇ ಅನಿಸ್ತಾ ಇದೆ. ಏಯ್ ಸುಳ್ಳು ಹೇಳ್ತಾ ಇದೆಯಾ ತಾನೆ, ಕಿಚನ್ ಇರೋ ಟ್ಯಾಪ್ ನ ತಿರ್ಗಿಸ್ಬಿಟ್ಟಿದ್ಯಾ ತಾನೆ ಅಂತ ಹೇಳ್ತಾನೆ. ಆ ಕಡೆ ಅವಳಿಗೆ ಟೆನ್ಷನ್ ಆಗೋಯ್ತು. ನಿಜವಾಗ್ಲೂ ನೀನೊಂದು 20 ವರ್ಷದ ಹುಡುಗನೇನಾ, ನೀನ್ ಮಾತಾಡೋದು ಆತರನ ಇದೆ, ಒಂದ್ ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಇಕೋ ಫೋನ್ ಅಂತ ಹೇಳ್ಬಿಟ್ಟು ಇವ್ಳು ಕಾಲ್ ನ ಕಟ್ ಮಾಡ್ಬಿಟ್ಲು. ಅವಳು ಯಾವ ಭಾಷೆನಲ್ಲಿ ಈಗ ಅವನ್ನ ಬೈದ್ಲು ಅಂತ ಕೂಡ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ವರ್ಡ್ಸ್ ಅಲ್ಲಿ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ 20s ಗೆ ಸೇರಿರೋ ತರ ವರ್ಡ್ಸ್ ಅದಲ್ಲ. ಅವ್ನಿಗೆ ಆಶ್ಚರ್ಯವಾಗಿರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಜೊತೆ ಆಟಾಡ್ಕೊಂಡಿರ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಈಗ ಆ ಜಾಗಕ್ಕೆ ಹೀರೋಯಿನ್ ಬರ್ತಾಳೆ ಅವನ ಹತ್ರ ಮಾತಾಡ್ಬೇಕು ಅಂತ. ಬಟ್ ಅವ್ನಂತೂ ಮುಖ ಕೊಟ್ಟು ಮಾತಾಡಕ್ಕೂ ಅವ್ನ ಕೈಲಿ ಆಗ್ತಾ ಇಲ್ಲ, ಫೇಸ್ ಮಾಡಕ್ಕೆ ಕಷ್ಟವಾಗಿರುತ್ತೆ. ಏನೋ ಒಂದು ರೀಸನ್ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋದ. ಪಾಪ ಅವಳಿಗೆ ಬೇಜಾರಾಗೋಯ್ತು. ಇದ್ರ ಬಗ್ಗೆ ನೈಟು ಯೋನ್ಸನ್ ಹತ್ರ ಹೇಳಕ್ಕೆ ಅಂತ ಬರ್ತಾನೆ. ಎಲ್ಲಾ ವಿಷಯ ಹೇಳ್ತಾನೆ. ಅದಕ್ಕೆ ಅವನಂತಾನೆ, ಸರಿ ಕಣೋ, ಎಷ್ಟು ದಿನ ಅಂತ ಇದ್ರ ಬಚ್ಚಿಟ್ಕೊಂಡ್ ತಿರುಗ್ತೀಯಾ, ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಅಂದಾಗ ಅವನಂತಾನೆ, ಹೌದು ಏನಿದ್ರು ನಾನು ಡೈರೆಕ್ಟ್ ಆಗಿ ಅವಳನ್ನ ಫೇಸ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ನಾನು ಅವಳನ್ನ ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಡ್ತೀನಿ ಅಂದಾಗ ಇವ್ನು ತಿಂತಿರೋದೆಲ್ಲ ಉಗಿದ್ಬಿಟ್ಟ. ಏಯ್ ನಾನೇನ್ ಹೇಳ್ತಾ ಇದೀನಿ, ನೀನೇನ್ ಹೇಳ್ತಾ ಇದೀಯಾ, ಇದು ಲವ್ ಕಣೋ, ಸ್ವಲ್ಪ ಯೋಚನೆ ಮಾಡಿ ಹೇಳು, ಸ್ವಲ್ಪ ಟೈಮ್ ತಗೊಂಡ್ ಹೇಳು ಅಂದಾಗ ಇವನಂತಾನೆ, ಟೈಮ್ ತಗೊಳಕ್ ಏನಿದೆ, ನನಗ್ ಅವಳಂದ್ರೆ ತುಂಬಾನೇ ಇಷ್ಟ, ನಾನು ನಾಳೆ ಡೈರೆಕ್ಟ್ ಆಗಿ ಅವಳನ್ನ ಮೀಟ್ ಮಾಡಿ ಎಲ್ಲಾ ವಿಷಯ ಹೇಳ್ಬಿಡ್ತೀನಿ ಅಂದಾಗ ಅವನಂತಾನೆ, ನೀನ್ ಹೇಳೋದು ಕರೆಕ್ಟೇ, ಲವ್ ಸಹಜವಾಗಿ ಬಂದೇ ಬರುತ್ತೆ, ಅವ್ಳಿಗಿನೂ ಕ್ಯೂಟ್ ಆಗಿದ್ಲು ಅಂದಾಗ ಇವನಿಗೆ ಗುರಾಯಿಸ್ಬಿಟ್ಟು ನೋಡ್ತಾನೆ. ಅವಳು ನನ್ನ ಹುಡ್ಗಿ ಅಂದಾಗ, ಯಪ್ಪಾ ಸ್ವಾಮಿ ನನಗ್ ಗೊತ್ತು, ಬಿಡು ಆ ಟಾಪಿಕ್ ನ ಬಿಡು ಅಂತ ಹೇಳಿ ಹಂಗ ಟಾಪಿಕ್ ನ ಸ್ಟಾಪ್ ಮಾಡ್ಬಿಟ್ರು. ಈಗ ಅವ್ನ್ ರಿಟರ್ನ್ ಮನೆಗೂ ಮನೆಗ್ ಬಂದ್ಮೇಲೆ ರೇಡಿಯೋನಲ್ಲಿ ಆಪೋಸಿಟ್ ಅಲ್ಲಿ ಯೋನಿ ಮಾತಾಡ್ತಾನೆ ಇರ್ತಾಳೆ. ಅವಾಗವಾಗ ಕಾಂಟ್ಯಾಕ್ಟ್ ಇರತ್ತಲ್ವಾ. ಇವ್ನ್ ಕೇಳ್ತಾನೆ, ಹೌದು ನೀನ್ ಅವಾಗವಾಗ ಅರ್ಥ ಆಗ್ದಿರೋ ತರ ಭಾಷೆನಲ್ಲಿ ಏನೇನೋ ಹೇಳ್ತಾ ಇರ್ತೀಯ, OMG ಅಂತೀಯ, IDK ಅಂತೀಯ, ಬೂಮರ್ ಅಂತೀಯ, ಅದಕ್ಕೆಲ್ಲ ಏನ್ ಮೀನಿಂಗು ಅಂತ ಕೇಳಿದಾಗ ಅವಳಂತಾಳೆ, ಏನು ಅದಕ್ಕೆಲ್ಲ ಮೀನಿಂಗ್ ಗೊತ್ತಿಲ್ವಾ, ಏನೋ ಮಾತಾಡ್ತಾ ಇದೀಯ ಅಂದಾಗ ಅವನಂತಾನೆ, ನಿಜವಾಗ್ಲೂ ನನ್ಗೆ ಅದಕ್ಕೆಲ್ಲ ಮೀನಿಂಗ್ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅದೆಲ್ಲ ಕೇಳಿಸ್ಕೊಳ್ತಾ ಇರೋದು ಅಂದಾಗ ಇವಳಂತಾಳೆ, ಸರಿಯಪ್ಪ ನೀನ್ ಯಾವ ವರ್ಷ ಕಾಲೇಜ್ ಓದಿದ್ದು ಅಂದಾಗ ಅವನು ಈಗ 1999 ಅಲ್ಲಿ ಅಂತಂದಾಗ ಇವಳಿಗೆ ಸಖತ್ ಶಾಕು. ಏನು 1999 ಯಾರನ್ನ ಯಾಮರ್ಸ್ಬೇಕು ಅಂತ ನೋಡ್ತಾ ಇದೀಯಾ, ಇವಾಗ 2022 ಅಂದಾಗ ಆ ಕಡೆ ಹೀರೋಗೆ ನಂಬಕ್ ಆಗ್ತಾ ಇಲ್ಲ. ಏನ್ 20 ವರ್ಷದಿಂದ ಕಾಲೇಜಲ್ಲಿ ಓದ್ತಾ ಇದೀಯ ಅನ್ನೋ ತರ ಕೇಳ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವ್ರಿಬ್ರು ಈ ಟಾಪಿಕ್ ಮೇಲೆ ಜಗಳನೇ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನ್ ಹೇಳೋದ್ ಕರೆಕ್ಟು ಅಂತ ಇವಳು, ನಾನ್ ಹೇಳೋದ್ ಕರೆಕ್ಟು ಅಂತ ಅವನು. ಇವಳಂತಾಳೆ, ಸರಿ ಏನ್ ಇವಾಗ ನಮ್ ಇಬ್ಬರ ಮಧ್ಯೆ ಆರ್ಗ್ಯುಮೆಂಟ್, ನೀನ್ ನಂಬರ್ ಕೊಡು, ನಿನ್ ಹತ್ರ ಫೋನ್ ಇದೆ ತಾನೆ, ನಂಬರ್ ಕೊಡು, ನಾನು ಕಾಲ್ ಟ್ರೈ ಮಾಡ್ತೀನಿ ಅಂದಾಗ ಅವ್ನ್ ಕೂಡ ನಂಬರ್ ಕೊಡ್ತಾನೆ. ಅವ್ನ್ ಕೊಡೋದೇನು ಪೇಜರ್ ನಂಬರು. ಇವಳದಕ್ಕೆ ಕಾಲ್ ಟ್ರೈ ಮಾಡಿದಾಗ ನಾಟ್ ರೀಚಬಲ್. ಯಪ್ಪಾ ಏನ್ ನಂಬರ್ ಕೊಟ್ಟಿದ್ಯಾ, ಸರಿ ಆಯ್ತು, ನಮ್ ಕಾಲೇಜಲ್ಲಿ ಆ ಫೋನ್ ಬೂತ್ ಇದೆ ತಾನೆ, ಅಲ್ಲಿ ಒಂದು 30 minutes ವೇಟ್ ಮಾಡು, ಇನ್ ಕೇಸ್ ನಾನ್ ಬಂದಿಲ್ಲ ಅಂತಂದ್ರೆ ಆ ಫೋನ್ ಬೂತ್ ಅಲ್ಲಿ ನನಗಂತೊಂದು ಮೆಸೇಜ್ ನ ಬರ್ದಿಟ್ಬಿಟ್ಟು ಹೋಗು, ಆಮೇಲೆ ನಾನು ಅದನ್ನ ನೋಡ್ಕೊಂತೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ನಮ್ ಹೀರೋ ಅಂದ್ರೆ 1999 ಅಲ್ಲಿ ಆ ಟೈಮಲ್ಲಿ ಫೋನ್ ಬೂತ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು. ಇವಾಗ ಈ 20s ಅಲ್ಲಿ ಆ ಫೋನ್ ಬೂತ್ ಎಲ್ಲ ಯಾರು ಯೂಸ್ ಮಾಡ್ತಾರೆ. ಅವ್ನ್ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾನೆ. ಅವ್ನ್ ವೇಟ್ ಮಾಡ್ದ, ಅವ್ಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನೋ ಮೆಸೇಜ್ ನ ಬರ್ದಿಟ್ಬಿಟ್ಟು ಬಂದ. ಅದಾದ್ಮೇಲೆ ಇಲ್ಲಿ ಹೀರೋಯಿನ್ ಹೋಗಿ ನೋಡಿದಾಗ ನಮ್ ಹೀರೋಯಿನ್ ಹೆಸರು ಬರ್ದು 1999 ಅಂತ ಹಿಯರ್ ಬಂದು ಕೆಲವು ಮೆಸೇಜ್ ಕೂಡ ಇರುತ್ತೆ. ಇವಳ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ನಮ್ದೇ ಇರಕ್ಕೂ ಆಗ್ತಾ ಇಲ್ಲ. ಈ ವಿಷಯ ಅವ್ರ ಫ್ರೆಂಡ್ ಹತ್ರ ಹೇಳಿದಾಗ ಅವಳಂತಾಳೆ, ಅವ್ನ್ ಯಾವನೋ ಸರಿಯಾಗಿ ನಿನ್ಗೆ ಬಲ್ಬ್ ಕೊಡ್ತಾ ಇದ್ದಾನೆ, ಹುಡುಗಿರ್ನ ಅವ್ರ ಬಲೆಗೆ ಬೀಳ್ಸ್ಕೊಳ್ಳೋದಕ್ಕೆ ಏನೋ ಒಂದು ಟ್ರಿಕ್ ನ ಪ್ಲಾನ್ ಮಾಡ್ತಾನೆ ಇರ್ತಾರೆ ಕಣೆ. ನಿನ್ನೆ ನೈಟ್ ಅವ್ನ ಹತ್ರ ಚೆನ್ನಾಗಿ ತುಂಬಾ ಒಳ್ಳೆ ಒಂಥರ ಮಾತಾಡ್ದನು, ರಾತ್ರಿ ಹೋಗ್ಬಿಟ್ಟು ಫೋನ್ ಬುತ್ತರ ಹತ್ರ ಮೆಸೇಜ್ ನ ಬರ್ದಿಟ್ಬಿಟ್ಟು ಬಂದಿರ್ತಾನೆ, ಅದೆಲ್ಲ ನೀನ್ ನಂಬೇಡ ಕಣೆ ಅಂತ ಹೇಳ್ತಾರೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ. ಇವಾಗ ಹಂಗೆ 1999 ಅಲ್ಲಿ ತೋರಿಸಿದ್ರೆ ನಮ್ ಹೀರೋ ಬಂದು ಹೀರೋಯಿನ್ ಮೀಟ್ ಮಾಡ್ಬೇಕು ಅಂತ ಕರ್ದಿರ್ತಾನೆ. ಅವ್ನಿಗೆ ಮಾತಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ತಿಕ್ಕಿನೇ ಮಾತಾಡ್ತಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂಜೋಲ್, ನಾನು ಅವತ್ತ ಹತ್ರ ಕೇಳ್ಬಾರ್ದಾಗಿತ್ತು, ಯಾವ ನೆನಪಲ್ಲಿ ಕೇಳ್ದೆ ಅಂತ ಗೊತ್ತಿಲ್ಲ, ದಯವಿಟ್ಟು
ನನ್ನ ಕ್ಷಮಿಸ್ಬಿಡು ಅಂತ ಇವ್ನು ಸಾರಿ ಕೇಳ್ತಾ ಇದ್ರೆ ಆಕ್ಚುಲಿ ಹತ್ರ ಕೇಳಿದ ಕೊಳೇನು ತಪ್ಪಾಗಿ ಅನ್ಕೊಂಡೇ ಇಲ್ಲ. ಯಾಕಂದ್ರೆ ಇವಳು ಕೂಡ ನಮ್ ಹೀರೋ ಮೇಲೆ ಒಂದು ಲವ್ ಫೀಲ್ ಇರತ್ತಲ್ವಾ. ಸೊ ತಪ್ಪಾಗಿ ಏನ್ ಅನ್ಕೊಂಡಿಲ್ಲ. ಇಬ್ರು ಆಸ್ ಯೂಶುವಲ್ ಸ್ವಲ್ಪ ನಗ್ನಗ್ತಾ ಮಾತಾಡಕ್ಕೆ ಶುರು ಮಾಡಿದ್ರು. ಇನ್ನೊಂದ್ ಕಡೆ 2022 ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಯೋನಿ ಬಂದು ಈಗ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳಲ್ವಾ, ಅಲ್ಲಿ ಸ್ಟಡೀಸ್ ಕಂಟಿನ್ಯೂ ಮಾಡ್ಬೇಕಂತ ಅವ್ರ ಫ್ರೆಂಡಿಗೆ ಇದ್ರು ಪಾಪ ಅವ್ನ ಕುಟುಂಬ ಕಷ್ಟ ಪಡ್ತಾ ಇರೋದ್ರಿಂದ ಅವ್ನ್ಗೆ ಆ ಎಜುಕೇಶನ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಮೀನ್ಸ್ ಅಲ್ಲೇ ಕಂಟಿನ್ಯೂ ಮಾಡಕ್ ಕೂಡ ಆಗ್ತಾ ಇಲ್ಲ. ಅದ್ರಿಂದ ಅವ್ನ ಅಂತಾನೆ ನನಗೆ ಆ ಯೂನಿವರ್ಸಿಟಿಯಲ್ಲಿ ನನ್ನ ಎಜುಕೇಶನ್ ನ ಕಂಟಿನ್ಯೂ ಮಾಡಕ್ ಆಗಲ್ಲ, ನಾ ಇಬ್ರು ಅಲ್ಲೇ ಓದ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಇದು ನನ್ ಕೈಲಿ ಆಗಲ್ಲ. ಆದ್ರೆ ನಾನು ಯಾವತ್ಗೂ ನಿನ್ ಜೊತೆ ಸಪೋರ್ಟಿವ್ ಆಗೇ ಇರ್ತೀನಿ, ಯಾವತ್ಗೂ ನನಗೆ ಫ್ರೆಂಡ್ ಆಗೇ ಇರ್ತೀನಿ, ನೀನ್ ಸ್ಟಡೀಸ್ ಕಂಟಿನ್ಯೂ ಮಾಡೋ ತರ ಹೇಳ್ಬಿಡ್ತಾನೆ. ಅವಳಿಗೂ ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಫೀಲ್ ಮಾಡ್ತಾಳೆ. ಅವ್ನ ಅಂತಾನೆ ಈಗ ಸದ್ಯಕ್ಕೆ ನನ್ನ ಫ್ಯಾಮಿಲಿ ಪರಿಸ್ಥಿತಿ ಸರಿ ಇಲ್ಲ, ನಾನೇ ಸಂಪಾದನೆ ಮಾಡ್ಬೇಕು, ನಾನೇ ನೋಡ್ಕೋಬೇಕು, ಅದಕ್ಕಂತ ನಿನ್ ಜೊತೆ ಇರಲ್ಲ ಅಂತಲ್ಲ, ಯಾವತ್ಗೂ ನಿನ್ ಜೊತೆ ಇರ್ತೀನಿ ಅಂತ ಸ್ವಲ್ಪ ಧೈರ್ಯ ಕೂಡ ಕೊಡ್ತಾನೆ. ಅದಾದ್ಮೇಲೆ ಇವಳು ಮನೆಗೆ ಬಂದ್ಬಿಟ್ಲು. ಮತ್ತೆ ರೇಡಿಯೋನಲ್ಲಿ ನಮ್ ಹೀರೋ ಹತ್ರ ಮಾತಾಡ್ತಾಳೆ. ಈ ತರ ಎಲ್ಲ ಆಯ್ತು ಅಂತ ಇವಳು ಕೂಡ ಶೇರ್ ಮಾಡ್ಕೊಂತಾಳೆ. ಅದಕ್ಕೆ ನಮ್ ಹೀರೋ ಅಂತಾನೆ ಸರಿ ಬಿಡು, ಅಟ್ ಲೀಸ್ಟ್ ಆ ಹುಡುಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ನ ಇಟ್ಕೊಂಡಿದ್ದಾನೆ, ಅದಕ್ಕೋಸ್ಕರನಾದ್ರೂ ನೀನ್ ಸಂತೋಷ ಪಡ್ಬೇಕು ಅಂದಾಗ ಅವಳು ಅಂತಾಳೆ ಸರಿ ಆಯ್ತು, ನಾನ್ ಕತೆನ ಹೇಳ್ತಾ ಇದ್ರೆ ನೀನೇನೋ ಒಂಥರ ಫೀಲಿಂಗ್ ಅಲ್ಲಿ ಇರೋ ತರ ಅನಿಸ್ತಾ ಇದೆ, ನಿನಗೂ ಏನೋ ಸ್ಟೋರಿ ಇದೆ ಏನಂತ ಹೇಳು ಅಂದಾಗ ಅವ್ನ್ ಕೂಡ ಈ ತರ ಎಲ್ಲ ಒಂದು ಲವ್ ಸ್ಟೋರಿ ಇದೆ ಅಂತ ಹೇಳ್ತಾನೆ. ಅಷ್ಟೆಲ್ಲ ನಾನು ಇದ್ವರ್ಗೂ ಯಾವ್ದೇ ಒಂದು ಹುಡುಗಿನ ಡೇಟ್ ಮಾಡಿಲ್ಲ, ಇದ್ವರ್ಗು ಯಾವ್ದೇ ಒಂದು ಹುಡುಗಿ ಜೊತೆ ಆತರ ಒಂದು ಪರಿಚಯ ಕೂಡ ಇರ್ಲಿಲ್ಲ. ನಾಳೆ ಫಸ್ಟ್ ಅವಳನ್ನ ಔಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂತಿದೀನಿ, ಸೊ ಹೆಂಗ್ ಹೋಗ್ಬೋದು, ಏನ್ ಮಾಡ್ಬೇಕು ಅಂತ ಕೆಲವು ಟಿಪ್ಸ್ ಎಲ್ಲ ಕೇಳಿ ತಿಳ್ಕೊಂತಾನೆ. ಅದಕ್ಕೆ ಅವಳು ಕೂಡ ಹೇಳ್ತಾಳೆ ಈ ತರ ಡ್ರೆಸ್ ಮಾಡ್ಕೊಂಡು ಹೋಗು, ಈ ತರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗು, ಅವಳ ಹತ್ರ ಈ ತರ ನಡ್ಕೋ, ಈ ತರ ಮಾತಾಡು, ಈ ತರ ಕೇಳು ಅಂತ ತುಂಬಾ ಟಿಪ್ಸ್ ನ ಹೇಳ್ಕೊಡ್ತಾಳೆ. ಅದೇ ತರ ನೆಕ್ಸ್ಟ್ ಡೇ ಅವನು ಕಾಲೇಜಲ್ಲಿ ಅದನ್ನ ಅಪ್ಲೈ ಮಾಡಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟ. ಅವ್ನ್ ಡ್ರೆಸ್ಸಿಂಗು, ಅವ್ನ ಹೇರ್ ಸ್ಟೈಲ್, ಅವ್ನ ಲುಕ್ ನ ನೋಡ್ಬಿಟ್ಟೆ ಆಲ್ಮೋಸ್ಟ್ ಇಲ್ಲಿ ಅನ್ಸೋಲ್ ಬಿದ್ದೋದ್ಲು ಅಂತಾನೆ ಹೇಳ್ಬೇಕು. ತುಂಬಾನೇ ಅಡ್ಮೈರ್ ಮಾಡಿ ನೋಡ್ತಾಳೆ. ಆ ಕತೆ ಮುಗಿಸ್ಕೊಂಡ್ ಬಂದು ಕೂಡ ಅದನ್ನ ಇಲ್ಲಿ ಯೋನಿ ಹತ್ರ ಅವನೆಲ್ಲ ಶೇರ್ ಮಾಡ್ಕೊಂತಾನೆ, ತುಂಬಾ ಖುಷಿಯಾಗಿದೆ ಅಂತ. ಅಷ್ಟೇ ಅಲ್ಲ, ಅವಾಗ ಈ ತರ ಟಿಪ್ಸ್ ಎಲ್ಲ ಕೇಳ್ತಾ ಇರ್ತಾನಲ್ಲ, ಅವಳು ಹೇಳ್ತಾಳು ಗೊತ್ತಿರೋದಲ್ಲ, ಈ ತರ ಫಿಲ್ಮ್ ಕರ್ಕೊಂಡೋಗು, ಈ ತರ ಔಟಿಂಗ್ ಕರ್ಕೊಂಡೋಗು, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು ಅಂತ ಪ್ರತಿಯೊಂದನ್ನ ಕೂಡ ಅವನು ಫಾಲೋ ಮಾಡ್ಕೊಂಡೇ ಬಂದ. ಇನ್ನಷ್ಟು ನಮ್ ಹೀರೋಯಿನ್ ಮೇಲೆ ಅವನಿಗೆ ಲವ್ ಜಾಸ್ತಿನೇ ಆಗ್ತಾ ಇರುತ್ತೆ. ಪ್ರತಿದಿನ ಅಪ್ಡೇಟ್ಸ್ ನ ಯೋನಿ ಹತ್ರ ಹೇಳ್ತಾ ಇರ್ತಾನಲ್ವಾ, ಆತರ ಯಾವಾಗೆಲ್ಲ ಹೀರೋಯಿನ್ ಬಗ್ಗೆ ಹೇಳ್ತಾನೋ ಅವ್ನ್ ವಾಯ್ಸ್ ಅಲ್ಲಿ ಆ ಸಂತೋಷನ ಯೋನಿ ಕೈಲ್ ಕೂಡ ಫೀಲ್ ಮಾಡಕ್ ಆಗುತ್ತೆ. ಅವಳು ಹೇಳ್ತಾಳೆ ನೀನ್ ಅವಳ ಬಗ್ಗೆ ಮಾತಾಡ್ಬೇಕಾದ್ರೆ ನೀನ್ ವಾಯ್ಸ್ ಅಲ್ಲಿ ಆ ಸಂತೋಷನ ನನ್ ಕೈಲ್ ಫೀಲ್ ಮಾಡಕ್ ಆಗತ್ತೆ, ಇನ್ಯಾಕ್ ತಡ ಮಾಡ್ಕೊಂಡಿದ್ಯಾ, ನಿನ್ ಮನ್ಸಲ್ಲಿರೋದನ್ನ ಅವಳಿಗೆ ಹೇಳ್ಬಿಡ್ಬೋದಲ್ವಾ ಅಂತ ಹೇಳಿದಾಗ ಅವ್ನ್ ಕೂಡ ಸರಿ ಆಯ್ತು ಅಂತ ಧೈರ್ಯ ತಂದ್ಕೊಂತಾನೆ. ಅವತ್ತು ಅವಳನ್ನ ಔಟಿಂಗ್ ಕರ್ಕೊಂಡು ಹೋಗ್ತಾನೆ, ಮೂವಿ ಕರ್ಕೊಂಡು ಹೋಗ್ತಾನೆ, ಗೇಮ್ ಸೆಂಟರ್ಗೆ ಹೋಗ್ಬಿಟ್ಟು ಗೇಮ್ ಎಲ್ಲ ಆಡ್ತಾರೆ. ಬಟ್ ಹಾಸ್ಟೆಲ್ಗೆ ಟೈಮ್ ಆಯ್ತು ಅಂತ ಹೇಳಿ ಅವಳನ್ನ ಹಾಸ್ಟೆಲ್ ಹತ್ರ ಬಿಡೋದಕ್ಕೆ ಓಡಿ ಬರ್ತಾರೆ, ಎಷ್ಟು ಸ್ಪೀಡ್ ಆಗಿ ಓಡ್ ಬರ್ತಾರೆ. ಈ ತರ ಓಡ್ ಬಂದಿದ್ದಕ್ಕೆ ನಮ್ ಹೀರೋಯಿನ್ಗೆ ಒಂದು ಸಂತೋಷ. ಅವಳಂತಾಳೆ ಇದುವರೆಗೂ ನಾನು ಯಾವಾಗ ಈ ತರ ಓಡ್ ಬಂದಿಲ್ಲ ಗೊತ್ತಾ, ತುಂಬಾ ಥ್ರಿಲ್ಲಿಂಗ್ ಆಗಿತ್ತು, ಈ ಎಕ್ಸ್ಪೀರಿಯನ್ಸ್ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಮ್ ಹೀರೋಗೆ ಬಾಯ್ ಹೇಳ್ಬಿಟ್ಟು ಒಳಗಡೆ ಹೋಗಕ್ಕೆ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಗೆ ಏನ್ ಅನಿಸ್ತಾ ಇರುತ್ತೆ ಮನ್ಸಲ್ಲಿ, ಯೋನಿ ಹೇಳಿದಾಳೆ ಮನ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು ಅಂತ ಅವಳನ್ನ ಕರೆದ್ಬಿಟ್ಟು ನನಗೆ ನೀನಂದ್ರೆ ತುಂಬಾ ಇಷ್ಟ, ಐ ಲವ್ ಯು ಅಂತ ಪಟ್ಟಂತ ಹೇಳ್ಬಿಟ್ಟು ಈಗ ಅವ್ನಿಗೆ ಲೈಟ್ ಆಗಿ ಬಕ್ಬಕ್ ಹೊಡ್ಕೊಂತ ಇರುತ್ತೆ. ಹೇಳ್ಬಿಟ್ನಲ್ಲ ಇವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅವಳು ಏನು ಆನ್ಸರ್ ಮಾಡಿದ್ಲು ಅಂತ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿಗೆ ತಲೆನ ಸ್ವಲ್ಪ ಕೆಡೆ ಬಗ್ಗಿಸ್ಕೊಂಡ್ ಬಂದಂಗೆ ಇದ್ದು ಇವಾಗ ಜೋರಕ್ಕೆ ಕೂಗಕ್ಕೆ ಶುರು ಮಾಡ್ಬಿಟ್ಟ. ಯಾಕಂದ್ರೆ ಅವಳು ಓಕೆ ಹೇಳ್ಬಿಟ್ಲು. ಪಾಪ ನಮ್ ಗುರುಗಳನ್ನ ಕೈಯಲ್ಲಿ ಹಿಡಿಯಕ್ಕೆ ಆಗ್ತಾ ಇಲ್ಲ, ಸಂತೋಷದಲ್ಲಿ ಹಾರಾಡ್ತಾ ಇರ್ತಾನೆ. ನೆಕ್ಸ್ಟ್ ಮಿನಿಟ್ ಈ ವಿಷಯನ ಬಂದು ಯೋನಿ ಹತ್ರ ಶೇರ್ ಮಾಡ್ಕೊಂತಾನೆ. ಯೋನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ, ನಿನ್ನಿಂದಾನೆ ಇವತ್ತು ನನ್ನ ಲವ್ ಸಕ್ಸಸ್ ಆಗಿದ್ದು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಕ್ಚುಲಿ ಈ ತರ ಟೈಮ್ ಟ್ರಾವೆಲ್ ಮಾಡಿನೇ ಮಾತಾಡ್ತಾ ಇರೋದು ಅಂತ ಆಲ್ರೆಡಿ ಯೋನಿ ಕಂಡಿಡ್ದ್ ಬಿಟ್ಟಿರ್ತಾಳೆ. ಅವರಿಬ್ರು ಆಕ್ಚುಲಿ ಮಾತಾಡ್ಕೊಂಡಿರ್ತಾರೆ. ನಮ್ ಹೀರೋಗೂ ತುಂಬಾ ಚೆನ್ನಾಗಿ ಗೊತ್ತು, ಬಟ್ ಕ್ಲಿಯರ್ ಕಟ್ ಆಗ್ಲಿಲ್ಲ ಅಷ್ಟೇ. ಇವಳು ಹೇಳ್ತಾಳೆ ನಿಮ್ ಹತ್ರ ಮಾತಾಡ್ತಾ ಇದ್ರೆ ನೀವ್ ಯಾರೋ ತುಂಬಾ ದೂರ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ತುಂಬಾ ದಿನ ನಿಮ್ ಹತ್ರ ನಾನು ಪರಿಚಯ ಬೆಳೆಸ್ಕೊಂಡಂಗೆ ನನಗೆ ಅನ್ನಿಸ್ತಾ ಇದೆ ಅಂದಾಗ ಸೇಮ್ ಫೀಲಿಂಗ್ ಆ ಕಡೆ ಹೀರೋ ಕೂಡ ಅವನು ಹೇಳ್ತಾನೆ ಹೌದು ಯೋನಿ, ನಿನ್ ಹತ್ರ ಮಾತಾಡ್ತಾ ಇದ್ರೆ ಯಾವ್ದೋ ಹೊಸ ಹುಡುಗಿ ಹತ್ರ ಮಾತಾಡೋ ತರ ನನ್ಗೆ ಅನ್ನಿಸ್ತಾ ಇಲ್ಲ, ನಮ್ಮವ್ರ ಹತ್ರನೇ ಮಾತಾಡ್ತಾ ಇರೋ ತರ ಒಂದು ಫೀಲ್ ಬರ್ತಿದೆ ಅಂತ ಹೇಳ್ತಾನೆ. ಅವಳಂತಾಳೆ ಇಬ್ಬರಿಗೂ ಸೇಮ್ ಫೀಲಿಂಗ್ ಅಂದ್ರೆ ಇನ್ಮೇಲೆ ನಾವಿಬ್ರು BFF ಓಕೆನಾ ಅಂದಾಗ ಅವನಂತಾನೆ ಅಮ್ಮ ತಾಯಿ ಮತ್ತೆ ಅರ್ಥ ಆಗದಿರೋ ಭಾಷೆನ ಸ್ಟಾರ್ಟ್ ಮಾಡ್ಬಿಟ್ಟ, BFF ಅಂದ್ರೆ ಏನು ಅಂದಾಗ ಅಯ್ಯೋ BFF ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ, ಓಕೆನಾ ಅಂತ ಕೇಳಿದಾಗ ನಮ್ ಹೀರೋ ಕೂಡ ತುಂಬಾ ಸಂತೋಷ ಆಗತ್ತೆ. ಇಬ್ರು ಹಂಗೆ ತುಂಬಾ ಖುಷಿಯಾಗಿ ಮಾತಾಡ್ಕೊಳ್ತಾರೆ. ಆಗ ಇವಳಿಗೊಂದು ಐಡಿಯಾ ಬರುತ್ತೆ. ಇವಳು ಕೇಳ್ತಾಳೆ ನೀವು 1999 ಅಲ್ವಾ ಓದ್ತಾ ಇರೋದು, ಹಂಗಾದ್ರೆ ನೀವು ಆ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗಿದ್ದು 1995 ಅಲ್ಲಿ, ಅದೇ ಇಯರ್ ಅಲ್ಲೇ ನಮ್ಮಪ್ಪ ಕೂಡ ಜಾಯ್ನ್ ಆಗಿದ್ದು, ನಮ್ಮಪ್ಪ ಹೆಸರು ಯಾನ್ಸೇನ್ ಅಂತ, ಅವ್ರು ನಿನ್ಗೆ ಗೊತ್ತಾ ಅಂತ ಕೇಳಿದಾಗ ನಮ್ ಹೀರೋಗೆ ಸಖತ್ ಶಾಕು. ಯಾನ್ಸೇನ್ ನನ್ ಬೆಸ್ಟ್ ಫ್ರೆಂಡ್, ಅವ್ರ ಮಗಳ ನೀನು ಅಂತ ಕೇಳ್ತಾನೆ. ಆಕ್ಚುಲಿ ಅವ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಇದುವರೆಗೂ ಆ ಕ್ಲಿಯರ್ ಕಟ್ ಆಗಿರ್ಲಿಲ್ವಲ್ಲ ಅವ್ರ ಮಧ್ಯೆ. ಅವಳಂತಾಳೆ ಹೌದು, ನಮ್ಮಪ್ಪ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಹ್ಯಾಮ್ ರೇಡಿಯೋನಲ್ಲೇ ನಾನು ಇವಾಗ ನಿಮ್ ಹತ್ರ ಮಾತಾಡ್ತಾ ಇರೋದು, ನಿಜವಾಗ್ಲೂ ನಾವು ಟೈಮ್ ಟ್ರಾವೆಲ್ ಮಾಡಿ ಮಾತಾಡ್ತಾ ಇದೀವಿ ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗ್ತಾರೆ. ಇಲ್ಲಿ ಏನ್ ವಿಷಯ ಅಂದ್ರೆ ಅವಳು ಯೂಸ್ ಮಾಡ್ತಾ ಇರೋ ಆ ಹ್ಯಾಮ್ ರೇಡಿಯೋನೇ 1999 ಅಲ್ಲಿ ನಮ್ ಹೀರೋ ಕೂಡ ಯೂಸ್ ಮಾಡ್ತಾ ಇರೋದು, ಹಂಗಾದ್ರೆ ಒಂದೇ ರೇಡಿಯೋನಲ್ಲೇ ನಾವಿಬ್ರು
ಮಾತಾಡ್ಕೊಳ್ತಾ ಇದೀವಿ ಅಂತ ಅವ್ರಿಗೆ ಅರ್ಥ ಆಯ್ತು. ಆದ್ರೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಇದೀವಿ ಅಂತ. ಆಗ ಅವಳೇ ಹೇಳ್ತಾಳೆ, ಈ ರೇಡಿಯೋನಲ್ಲಿ ಸೈಡ್ ಅಲ್ಲಿ ಒಂದು ವೈಟ್ ಕಲರ್ ಪೇಪರ್ ತರ ಏನೋ ಅನ್ಸಿದಾರಲ್ಲ, ಅದೇನದು ಅಂತ ಕೇಳಿದಾಗ ಆ ಕಡೆ ಹೀರೋ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ತಾನೆ. ಆತರ ಪೇಪರ್ ಏನು ಇಲ್ಲ, ಎಲ್ಲ ಸುತ್ತಮುತ್ತ ನೋಡ್ಬಿಟ್ಟ, ಏನು ಇಲ್ಲ ಇಲ್ವಲ್ಲ, ಆತರ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ದ. ಅವಳಂತಾಳೆ, ಸರಿ ಆ ಕತೆನ ಬಿಡು, ನಿನಗೆ ನಮ್ಮಪ್ಪ ಗೊತ್ತು ಅಂತಂದ್ರೆ ನಮ್ಮಮ್ಮ ಕೂಡ ಗೊತ್ತಿರ್ತಾರಲ್ವಾ, ನಮ್ಮಮ್ಮ ಕೂಡ ಅದೇ ಕಾಲೇಜಲ್ಲೇ ಓದಿದ್ದು. ನಮ್ಮಮ್ಮ ಹೆಸರು ಅನ್ಜೋಲ್ ಅಂತ ಹೇಳಿದ ತಕ್ಷಣ, ಈ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಹಂಗೆ ಅವ್ನಿಗೆ ಫುಲ್ ಆಗಿ ಬ್ಲಾಂಕ್ ಔಟ್ ಆಗೋಯ್ತು. ಒಂಥರ ಸಖತ್ ಶಾಕ್ ಆಗ್ಬಿಟ್ಟ. ಏ ಯೋನಿ, ಏನ್ ಮಾತಾಡ್ತಾ ಇದೀಯ ಮೆಂಟಲ್ ತರ? ಅನ್ಸೋಲ್ ನಿಮ್ಮಮ್ಮ ನನ್ನ ಹತ್ರ ಕೇಳಿದಾಗ ಅವಳಂತಾಳೆ, ಏನ್ ಹೇಳ್ತಾ ಇದೀನಿ, ನಾನ್ ನಿಜನೇ ತಾನೇ ಹೇಳ್ತಾ ಇದೀನಿ. ನಮ್ಮ ಅಪ್ಪ ಹೆಸರು ಯಾನ್ಸೇನು, ಅಮ್ಮ ಹೆಸರು ಅನ್ಜೋಲು. ಆ ಟೈಮಲ್ಲಿ ಅವರು ಕಾಲೇಜಲ್ಲಿ ತುಂಬಾ ಫೇಮಸ್ ಕಪಲ್ಸ್ ಕೂಡ ಆಗಿದ್ರಂತಲ್ವಾ ಅಂತ ಹೇಳಿದಾಗ ಹೀರೋಗಂತೂ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಅಲ್ಲಿ ಆ ರೇಡಿಯೋನೇ ಒಂಥರ ಕಿತ್ತಿ ಬಿಸಾಕ್ಬಿಟ್ಟ. ಆ ಕಡೆ ಅವಳಿಗೆ ಕಾಲ್ ಕಟ್ ಆಗೋಯ್ತು. ಯಾಕಪ್ಪ ಕಾಲ್ ಕಟ್ ಆಯ್ತು ಅಂತ ಅವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಬಟ್ ಯೋನಿ ಏನು ಸುಳ್ಳು ಹೇಳಿಲ್ಲ. ಅವ್ರ ಮನೆಯಲ್ಲಿ ಫೋಟೋ ಇದೆಯಲ್ಲ, ಅದ್ರಲ್ಲಿರೋದು ಯಾನ್ಸೇನು ಮತ್ತೆ ಅನ್ಜೋಲೆ, ಅವ್ರು ಹುಟ್ಟಿರೋ ಮಗುನೇ ಯೋನಿ. ಅಷ್ಟೇ ಅಲ್ಲ, ನಮ್ ಹೀರೋ ಸಾಕೊಂಡಿರೋ ಆ ಮೋಂಗ್ ಮ್ಯಾನ್ ಅನ್ನೋ ಟೋಟಲ್ ಕೂಡ, ಸಾರಿ ಆ ಟೋಟಾಯ್ಸ್ ಕೂಡ ಇವ್ರ ಮನೆ ಒಳಗಡೆ ಫಿಶ್ ಟ್ಯಾಂಕ್ ಒಳಗಡೆನೆ ಇದೆ. ಹಂಗಾದ್ರೆ ಫ್ಯೂಚರ್ ಅಲ್ಲಿ ನಮ್ ಹೀರೋಗೆ ಏನಾಯ್ತು ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಈಗ 1999 ಅಲ್ಲಿ ತೋರಿಸಿದ್ರೆ ಈ ವಿಷಯ ಗೊತ್ತಾದಾಗಿಂದ ನಮ್ ಹೀರೋಗೆ ಯಾತರ ಎತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ನೋಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಶುವಲ್ ಆಗಿ ಯಾನ್ಸೇನು ಮತ್ತೆ ಅನ್ಜೋಲ್ ಇಬ್ರು ಹೀರೋಯಿನ್ ಇಬ್ರು ಮಾತಾಡ್ಕೊಳ್ಳೋದನ್ನ ನೋಡಿದ್ರೆ ಇವ್ನಿಗೆ ತಪ್ಪಾಗೆ ಫೀಲ್ ಆಗ್ತಾ ಇರುತ್ತೆ. ತಕ್ಷಣ ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಅನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಅವ್ನಿಗೇನ್ ಅರ್ಥ ಆಗ್ತಿಲ್ಲ. ಏ ಏನೋ ಆಯ್ತು, ಯಾಕಿತ್ರ ಮಾಡ್ತಾ ಇದೀನಿ ಅಂದಾಗ, ಏನಿಲ್ಲ ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಸೈಡ್ ಕರ್ಕೊಂಡೋದವನು. ಏನು ಯೋನಿ ಮತ್ತೆ ನೀನ್ ಇಬ್ರು ಸೇರ್ಕೊಂಡು ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ, ಪ್ರಾಂಕ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಜ ಹೇಳ್ಬಿಡು ಅಂದಾಗ ಅವ್ನಿಗೇನ್ ಅರ್ಥ ಆಗ್ತಿಲ್ಲ. ಯೋನಿನಾ, ಯಾರೋ ಯೋನಿ, ಯಾರ ಬಗ್ಗೆ ಹೇಳ್ತಾ ಇದೀಯ ಅಂತ ಅವನೇ ಒಂಥರ ಶಾಕಿಂಗ್ ಅಲ್ಲಿ ಕೇಳ್ತಾನೆ. ಇವ್ರಿಬ್ರು ಇತ್ರ ಮಾತಾಡ್ತಾ ಇದ್ರೆ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಿಲ್ಲ. ಅವಳು ಬ್ಯಾ ಅಂತ ನೋಡ್ಕೊಂಡಿರ್ತಾಳೆ. ಅವ್ನ್ ಬಂದು ಹೇಳ್ತಾನೆ, ಏನಿಲ್ಲ ಏನೋ ಮಾತಾಡ್ಬೇಕಾಗಿದ್ದು, ಸರಿ ಬಾ ನಾವು ಹೋಗೋಣ ಅಂತ ಹೇಳಿ ಅವಳನ್ನ ಸಪರೇಟ್ ಗೆ ಕರ್ಕೊಂಡು ಹೊಟ್ಟೋದ. ಹೌದು, ಯಾನ್ಸೇನ್ ಹತ್ರ ನಿನ್ಗೇನ್ ಕೆಲ್ಸ, ಅವನ ಹತ್ರ ಏನ್ ಮಾತಾಡ್ತಿದ್ದೆ ಅಂದಾಗ ಅವಳು ಹೇಳ್ತಾಳೆ, ಏನಿಲ್ಲ, ಯಾನ್ಸೇನ್ ಹತ್ತನೆ ಈಗ ಸ್ಟೂಡೆಂಟ್ ಕೌನ್ಸಿಲ್ ಗೆ ಹೆಡ್, ಈ ಜೂನಿಯರ್ಸ್ ಟೀಮ್ ಗೆ ನನ್ನನ್ನ ಹೆಡ್ ಆಗಿ ಆಗ್ತೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ವಿ. ಇವತ್ ಈವ್ನಿಂಗ್ ಮೀಟಿಂಗ್ ಇದೆ ಅಲ್ವಾ ಅಂತ ಹೇಳಿದಾಗ ಹೀರೋಗೆ ಸಖತ್ ಶಾಕು. ಇವಳನ್ನ ಮಾತ್ರ ಸಪರೇಟ್ ಆಗಿ ಬಿಟ್ಬಿಡಬಾರ್ದು ಅಂತ ಹೇಳಿ ಇವ್ನ್ ಕೂಡ ಕ್ಲಬ್ ಅಲ್ಲಿ ಹೋಗಿ ಅವ್ರ ಜೊತೆ ಕೂತಿರ್ತಾನೆ. ಯೂಶುವಲ್ ಆಗಿ ಅವ್ನ ಈ ತರ ಎಲ್ಲ ಬರೋದೇ ಇಲ್ಲ. ಇವತ್ತು ಬೇರೆ ಹೀರೋಯಿನ್ ಜೊತೆ ಈ ತರ ಬಂದು ಕೂತಿರೋದು, ಅವ್ಳ ಮುಂದ್ಗಡೆ ಸರಿಯಾಗಿ ಮಾತಾಡದೇ ಇರೋದನ್ನೆಲ್ಲ ನೋಡ್ಬಿಟ್ಟು ಯಾನ್ಸನ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ತರ ಅಂತ ಕೇಳ್ಕೊಂಡು ಹೊರಗಡೆ ಎಳ್ಕೊಂಡ್ ಬಂದ್ಬಿಟ್ಟ. ಇಲ್ಲಿ ನೋಡು ಕಿಮ್ ಯೋಂಗ್, ನೀನ್ ಈ ತರ ಎಲ್ಲ ಮಾಡೋನೇ ಅಲ್ಲ, ಏನಕ್ಕೆ ಈ ತರ ಡಿಸ್ಟರ್ಬ್ಡ್ ಆಗಿದ್ಯಾ? ಅವಳು ನಿನ್ ಗರ್ಲ್ ಫ್ರೆಂಡ್, ಅದ್ ನನ್ಗೆ ಚೆನ್ನಾಗ್ ಗೊತ್ತಪ್ಪ. ಯಾಕೆ ಅವಳನ್ನ ಸುಮ್ನೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗೋ ತರ ಮಾಡ್ತಾ ಇದೀಯಾ? ಏನು ಪ್ರಾಬ್ಲಮ್ ಇಲ್ಲ ಕಣೋ ಅನ್ನೋ ತರ ಅಂದಾಗ ಅವನಂತಾನೆ, ಸರಿ ಏನಿಲ್ಲ, ನಾನೇನೋ ಟೆನ್ಷನ್ ಅಲ್ಲಿ ಇದ್ದೆ, ಸರಿ ಹೋಗು ನೀನ್ ಒಳಗಡೆ ಹೋಗು ಅಂತ ಅವನ್ನ ಒಳಗಡೆ ಕಳಿಸ್ಬಿಟ್ಟ. ಬಟ್ ಪಾಪ ಇವನಲ್ಲಿರೋ ಫೀಲಿಂಗ್ ನ ಯಾರ ಹತ್ರ ಹೇಳ್ಕೊಂತಾನೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ಟೆನ್ಷನ್ ಅಲ್ಲೇ ಇದ್ದ. ಈಗ ಹಂಗೆ ಅವರು ರೂಮ್ ಕೂಡ ಬಂದ್ಬಿಟ್ರು. ಹಂಗೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ ಮಾತಾಡ್ಬೇಕಾದ್ರೆ ಯಾನ್ಸೇನ್ ಹೇಳ್ತಾನೆ, ಯಾಕೋ ಏನೋ ಆಯ್ತು, ಯಾಕತ್ರ ಡಿಸ್ಟರ್ಬ್ ಆಗಿದ್ಯಾ ಅಂದಾಗ ಅವನಂತಾನೆ, ಏನಿಲ್ಲ ಕಣೋ, ಲವ್ ನನ್ ಕಣ್ ಮುಚ್ಚಿಬಿಡಿದೆ ಅಂತ ಅನ್ನಿಸ್ತಾ ಇದೆ, ಅದರಿಂದಾನೆ ಬೇಡದೇ ಇರೋ ವಿಷಯನೆಲ್ಲ ತಲೆಯಲ್ಲಿ ಹಾಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂತಾ ಇದೀನಿ ಅಂದಾಗ ಇವನಂತಾನೆ, ಅದಕ್ಕೆಲ್ಲ ಏನ್ ಗೊತ್ತಾ ಕಾರಣ, ನಿನಗೆ ಇಂಜಿನಿಯರಿಂಗ್ ಅಂದ್ರೆ ಇಷ್ಟ ಇಲ್ಲ, ಇಷ್ಟ ಇಲ್ದೇ ಇರೋದನ್ನ ಏನಕ್ ಮಾಡ್ತೀಯಾ? ನಿನ್ಗೊಂದು ರೈಟರ್ ಆಗ್ಬೇಕು ಅಂತ ಇಷ್ಟ, ಅದ್ರ ಕಡೆ ಗಮನ ಕೊಡೋ, ನಿನ್ ಮನ್ಸು ಕೂಡ ಸ್ವಲ್ಪ ಹಗುರ ಆಗುತ್ತೆ ಅಂತ ಕೆಲವೊಂದು ಅಡ್ವೈಸ್ ನ ಕೊಡ್ತಾನೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಜೂನಿಯರ್ಸ್ ಎಲ್ಲ ಬರ್ತಾರೆ. ಅಂದ್ರೆ ಏನೋ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ರಲ್ವ, ಸೊ ಪಾರ್ಟಿಗೋಸ್ಕರ ಬಂದಿರೋದು. ಆತರ ಫಸ್ಟ್ ನಮ್ ಹೀರೋ ಅವ್ರ ರೂಮ್ ಗೆ ಹೀರೋಯಿನ್ ಕೂಡ ಬರ್ತಾಳೆ. ಆ ರೂಮ್ ನಲ್ಲಿ ಹಂಗೆ ಸುತ್ತ ನೋಡ್ಬೇಕಾದ್ರೆ ತುಂಬಾ ಬುಕ್ಸ್ ಇರುತ್ತೆ. ಏನು ನಿನ್ಗೆ ಬುಕ್ಸ್ ಓದೋ ಅಭ್ಯಾಸ ಇದೆಯಾ ಅಂದಾಗ ಇವನಂತಾನೆ, ಅದು ನನ್ ಹಾಬಿ ಅಂತ. ಅಷ್ಟೇ ಅಲ್ಲ, ಆತರ ರೂಮ್ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಆ ಹ್ಯಾಮ್ ರೇಡಿಯೋನ ಕೂಡ ನೋಡ್ಬಿಟ್ಲು. ಇದನ್ನ ಹೆಂಗ್ ಯೂಸ್ ಮಾಡೋದು ಏನು ಅಂತ ನನ್ಗೆ ಹೇಳ್ಕೊಡ್ತೀಯ ಅಂದಾಗ ಅವನಂತಾನೆ, ಅದು ಇವತ್ತು ಬೇಡ, ಸ್ವಲ್ಪ ರಿಪೇರ್ ಆಗಿದೆ, ಇನ್ನೊಂದ್ ದಿನ ಹೇಳ್ಕೊಡ್ತೀನಿ ಅಂತಾನೆ. ಆ ಟೈಮಲ್ಲಿ ಅವಳು, ನಾನು ನಿನ್ಗೊಂದು ಗಿಫ್ಟ್ ನ ತಂದಿದ್ದೀನಿ ಅಂತ ಹೇಳಿ ಒಂದು ಫೋಟೋನ ಕೊಡ್ತಾಳೆ, ಚಿಕ್ಕ ಫೋಟೋ, ಇವ್ರಿಬ್ರು ನಿಂತ್ಕೊಂಡಿರೋ ತರ. ನಾವು ಫಸ್ಟ್ ತಗೊಂಡಿರೋ ಫೋಟೋ ಕಣೋ, ಇದನ್ನ ಇಲ್ಲಿ ಅಂಟಿಸ್ತೀನಿ ಅಂತ ಹೇಳಿ ಅದನ್ನ ಹ್ಯಾಮ್ ರೇಡಿಯೋ ಮೇಲೆ ಲೆಫ್ಟ್ ಸೈಡ್ ಅಂಟಿಸ್ತಾಳೆ. ಆತರ ಅಂಟಿಸಿದ ತಕ್ಷಣ ಅವ್ನಿಗೆ ಸಖತ್ ಶಾಕ್ ಆಗುತ್ತೆ. ಹಂಗಾದ್ರೆ ಫ್ಯೂಚರ್ ಅಲ್ಲಿ ನಿಜವಾಗ್ಲೂ ಇವಾಗ ನಡೀತಾ ಇರೋದೆಲ್ಲ ಫ್ಯೂಚರ್ ಅಲ್ಲಿ ನಡೆಯುತ್ತಾ? ಅದು ಅವಾಗ ತಾನೇ ಹುಡುಗಿ ಕೇಳಿದ್ಲು, ಅಂದ್ರೆ ಯೋನಿ ಕೇಳಿದ್ಲು, ಅಲ್ಲಿ ಏನಾದ್ರು ವೈಟ್ ಕಲರ್ ಸ್ಟಿಕ್ಕರ್ ತರ ಏನಾದ್ರು ಇದೆಯಾ ಅಂತ. ಈಗ ಇವಳು ಅನ್ಸಿದಾಳೆ ಅಂತಂದ್ರೆ ಏನೋ ಒಂದು ನಡೆಯುತ್ತೆ ಅಂತ ಸ್ವಲ್ಪ ಶಾಕ್ ಆಗ್ತಾನೆ. ಬಟ್ ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಯೋನಿನ ತೋರಿಸ್ತಾರೆ. ಅವಳು ಮನೆಯಲ್ಲಿರೋ ಅವ್ರ ಅಪ್ಪ ಅಮ್ಮದು ಆಲ್ಬಮ್ಸ್ ಎಲ್ಲ ಎತ್ಕೊಂಡು ನೋಡ್ತಾ ಇರ್ತಾರೆ. ಸ್ಕೂಲ್ ಟೈಮ್ ಅಲ್ಲಿ ಹಿಡಿದಿರೋ ಫೋಟೋಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ಇವ್ರಪ್ಪ ಯಾನ್ಸೇನ್ ಜೊತೆಗೆ ನಮ್ ಹೀರೋ ಕಿಮ್ ಯೋಂಗ್ ಇರೋದನ್ನ ಕೂಡ ಗಮನಿಸಿದ್ಲು. ಫೋಟೋ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು, ಇದೇ ಕಿಮ್ ಯೋಂಗ್ ಅಂತ. ಈ ತರ ನೋಡ್ತಾ ಇರ್ಬೇಕಾದ್ರೆ ಅವಳಿಗೆ ಲೈಟ್ ಆಗಿ ಡೌಟ್ ಬರಕ್ಕೆ ಶುರು ಆಗೋಯ್ತು. ಮೋಸ್ಟ್ಲಿ ಕಿಮ್ ಯೋಂಗ್ ನಮ್ಮ ಅಮ್ಮನೇನಾದ್ರೂ ಲವ್ ಮಾಡ್ತಾ ಇದ್ರ ಅಂತ. ಅದೇ ಟೈಮ್ ಅಲ್ಲಿ ಯೋನಿಗೆ ಅವ್ರ ಅಮ್ಮ ಕಾಲ್ ಮಾಡ್ತಾರೆ. ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಇವಳು ಸ್ವಲ್ಪ ಮಾತಾಡ್ದವಳು, ಅಮ್ಮ ಏನಮ್ಮ ಆಯ್ತು, ನಿಮ್ ಕಾಲೇಜ್ ಟೈಮ್ಸ್ ಅಲ್ಲಿ ಏನ್ ನಡೀತು ಅಂತ ಎಲ್ಲ ನಿಜನ ಹೇಳಿ ಅಂದಾಗ ಅವ್ರಮ್ಮ ಕೂಡ ಈ ತರ ಒಂದು ಲವ್ ಸ್ಟೋರಿ ಇತ್ತು ಅಂತ ಹೇಳಿದ್ರೇನೋ ಅದ್ರಿಂದ ಇವಳಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಈಗ ಈ ವಿಷಯನೆಲ್ಲ ಅವ್ರ ಫ್ರೆಂಡ್ ಹತ್ರ ಶೇರ್ ಮಾಡ್ಬೇಕು ಅಂತ ಬಾಯ್ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ, ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲಾ ವಿಷಯನ ಶೇರ್ ಮಾಡ್ತಾಳೆ. ನಮ್ಮ ಅಮ್ಮ ಅವರ ಫಸ್ಟ್ ಲವ್ ಕಿಮ್ ಯೋಂಗ್ ಅಂತ ಒಂದಿನ ದಿಢೀರ್ ಅಂತ ಎಲ್ಲೋ ಹೊರಟೋದ್ನಂತೆ. ಎಲ್ಲೋದ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನನಗೆ ಕಿಮ್ ಯೋಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ನ ನಮ್ಮಮ್ಮನ ಎಷ್ಟು ಲವ್ ಮಾಡ್ತಾ ಇದ್ದ ಅಂತ ನನ್ಗೆ ಗೊತ್ತು. ಅವ್ನಿಗೆ ಯಾವ ತರ ಪ್ರಪೋಸ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮ್ಮಮ್ಮ ಅವ್ನ ಎಷ್ಟು ಲವ್ ಮಾಡ್ತಾ ಇದ್ದ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಏನು ಅಂತ
ಅಂತ ಅರ್ಥ ಮಾಡ್ಕೊಳ್ದೆ ಬೇಡದಿರೋ ವಿಷಯವಾಗಿ ಅವನ ಹತ್ರ ಹೇಳ್ಬಿಟ್ಟು ಅವ್ರ ಜೀವನನೇ ನಾನು ಹಾಳು ಮಾಡ್ಬಿಟ್ಟೆ ಅಲ್ವಾ, ಅವ್ರಿಬ್ರು ದೂರ ಆಗೋದಕ್ಕೆ ನಾನು ಒಂದು ಕಾರಣ ಆಗ್ಬಿಟ್ಟೆ ಅಲ್ವಾ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಅವಾಗ ಫ್ರೆಂಡೇ ಸಮಾಧಾನ ಮಾಡೋದು, ನೀನ್ ಹೇಳಿದ ಒಂದು ಮಾತಲ್ಲಿ ಅವರು ದೂರ ಆಗಿದ್ದಾರೆ ಅಂತ ನೀನ್ ಯಾಕೆ ಅನ್ಕೊಳ್ತೀಯಾ, ಬೇರೆನೋ ನಡೆದಿರ್ಬೋದಲ್ವಾ, ಸುಮ್ನೆ ಏನಕ್ಕೆ ನಿನ್ ಮೇಲೆ ನೀನ್ ಬ್ಲೇಮ್ ಮಾಡ್ಕೊಂತ ಇದೀಯಾ, ಲೈಟ್ ಆಗಿ ತಗೋ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಈಗ 1999 ಅಲ್ಲಿ ತೋರಿಸ್ತಾರೆ. ಅವತ್ತು ಬಾಸ್ಕೆಟ್ ಬಾಲ್ ಮ್ಯಾಚ್ ನಡೀತಾ ಇರುತ್ತೆ ಅವ್ರ ಕಾಲೇಜಲ್ಲಿ. ನಮ್ ಹೀರೋ ಕೂಡ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಒಬ್ಬನೇ. ಅಲ್ಲಿ ಕೂತ್ಕೊಂಡು ನಮ್ ಹೀರೋಯಿನ್ ಸಖತ್ ಎಂಕರೇಜ್ ಮಾಡ್ತಾ ಇರ್ತಾಳೆ. ನಮ್ ಹೀರೋ ಹೆಸರನ್ನ ಕೂತ್ಕೊಂಡು ಕಿಮ್ ಯಾಂಗ್ ಅಂತ. ಅಷ್ಟವರೆಗೂ ನಮ್ ಹೀರೋ ಚೆನ್ನಾಗೇ ಇದ್ದ, ಚೆನ್ನಾಗಿ ಗೇಮ್ ಕಡೆ ಫೋಕಸ್ ಮಾಡ್ತಾ ಇದ್ದ, ಚೆನ್ನಾಗಿ ಆಡ್ತಾ ಇದ್ದ. ಆದ್ರೆ ಯಾವಾಗ ನಮ್ ಹೀರೋಯಿನ್ ಪಕ್ಕದಲ್ಲ ಯಾನ್ಸೆನ್ ಬಂದು ಕೂತ್ಕೊಂಡು ಅವರಿಬ್ರು ಮಾತಾಡೋದನ್ನ ಗಮನಿಸಿದ್ನೋ ಅವಾಗ ಅವ್ನಿಗೆ ಡಿಸ್ಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವ್ನಿಗೆ ಗೇಮ್ ಕಡೆ ಫೋಕಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅವ್ರಿಬ್ರು ಹತ್ರ ಮಾತಾಡ್ತಾ ಇದ್ರೆ ಅವ್ನಿಗೆ ಮೈಂಡ್ ಅಲ್ಲಿ ಯಾನ್ಸೆನ ಹೊಡಿಬೇಕು ಅಂತಾನೆ ಇದೆಯೇನೋ. ತಕ್ಷಣ ಬಾಲ್ ನ ಬಿಸಾಕ್ಬಿಟ್ಟು ಓಡೋಗಿ ಯಾನ್ಸೆನ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟೆ ಎಲ್ಲೋಗ್ಬಿಟ್ಟ ಅಂತಾನೆ ಗೊತ್ತಿಲ್ಲ. ಈಗ ಪಾಪ ಹೊಡೆದಿರೋ ಏಟ್ ತಿನ್ಕೊಂಡಿರೋ ಯಾನ್ಸೆನೆ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡ್ ಬಂದು ಹೀರೋಯಿನ್ ಹತ್ರ ಹೇಳ್ತಾನೆ, ಇಲ್ಲ ಅವ್ನ್ ಯಾಕೆ ಈ ತರ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಯಾವಾಗೂ ಓದು ಅಂತ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕೂಡ ಅವ್ನ ಈ ತರ ನಡ್ಕೊಂಡವನಲ್ಲ, ಆದ್ರೆ ಇವಾಗ ಈ ತರ ನಡ್ಕೊಂತಾ ಇದ್ದಾನೆ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋದ ಅವನು ಅಂದಾಗ ಎಲ್ಲಿಲ್ಲ, ಅವನು ರೂಮ್ ಕಡೆನೆ ಹೋದ, ನಾನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ನೆ ಆಗ್ಬಿಟ್ಟೆ ಅಂತ ಹೇಳ್ತಾಳೆ. ಆದ್ರೆ ಯಾನ್ಸೆನ್ ಬಂದ್ಬಿಟ್ಟು ನಮ್ ಹೀರೋ ಬಗ್ಗೆ ತುಂಬಾನೇ ಕನ್ಸರ್ನ್ ಇಂದ ಅವ್ನ್ ಏನಾಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ. ಅವ್ನ್ ರೈಟರ್ ಆದ್ರೇನೆ ಚೆನ್ನಾಗಿರತ್ತೆ, ಅವ್ನು ಅದ್ರ ಬಗ್ಗೆನೆ ಫೋಕಸ್ ಮಾಡ್ಬೇಕು ಅನ್ನೋ ತರನೇ ಹೇಳ್ತಾ ಇದ್ರೆ ಇವನ್ ಬಂದು ಈಗ ಒದೆ ತಿಂದಿರೋದ್ರಿಂದ ನಮ್ ಹೀರೋ ಮೇಲೆ ಕೋಪ ಕೂಡ ಪಡೆದೆ ಅವ್ನ ಬಗ್ಗೆನೆ ಕನ್ಸರ್ನ್ ತೋರಿಸ್ತಾ ಇರೋದ್ರಿಂದ ಇವಳಿಗೆ ಇವನ್ ಮೇಲೆ ಒಂದು ಗುಡ್ ಒಪಿನಿಯನ್ ಬರೋ ತರನೇ ಇರತ್ತೆ. ಅವಳ ಮುಖ ರಿಯಾಕ್ಷನ್ ಎಲ್ಲ ಹಂಗೆ ಇದೆ. ಈ ತರ ಸ್ಟೋರಿ ಒಂದ್ ಲೈನ್ ಅಲ್ಲಿ ಚೇಂಜ್ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆತರ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಅವ್ನ್ಗೊನೆ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ, ನಾನ್ ಯಾಕೆ ಈ ತರ ಮಾಡ್ದೆ, ನಾನ್ ಯಾಕೆ ಈ ತರ ಮುಟ್ಟಾಳ್ತನವಾಗಿ ನಡ್ಕೊಂಡ್ಬಿಟ್ಟೆ, ನನ್ನಿಂದ ಅವ್ನಿಗೆ ಎಷ್ಟು ನೋವಾಯ್ತು, ನನ್ನಿಂದ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಿದೆ ಅಂತ. ಈ ವಿಷಯನೆಲ್ಲ ಒಂದ್ ಎಂಡಿಗೆ ತರಬೇಕು, ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಯೋನಿ ಹತ್ರ ಎಲ್ಲ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ. ಬಟ್ ಆಲ್ರೆಡಿ ಆ ರೇಡಿಯೋನ ಕಿತ್ತಾಕ್ಬಿಟ್ಟಿದ್ದ ಅಲ್ವಾ, ಸೊ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಈ ಗ್ಯಾಪ್ ಅಲ್ಲಿ ಆ ಮೋಂಗ್ ಮ್ಯಾನ್ ನ ಕೆಳಗಡೆ ಬಿಟ್ಟಿದ್ನೋ ಏನೋ, ಆ ಮೋಂಗ್ ಮ್ಯಾನ್ ಪಾಪ ಡೋರ್ ಕೂಡ ಓಪನ್ ಅಲ್ಲಿ ಇದ್ದಿದೆ ಗೊತ್ತಿಲ್ದೆ ಅದಂಗೆ ನಡ್ಕೊಂಡು ಹೋಗ್ಬಿಟ್ಟಿದೆ. ಆ ನಡ್ಕೊಂಡ್ ಬಂದಿರೋ ಅಜ್ಜೆ ಕೂಡ ಇದೆ. ಇವ್ನು ತುಂಬಾ ಹೊತ್ತು ಹತ್ರ ಟ್ರೈ ಮಾಡಿದವನು ಕಾಲ್ ರೀಚ್ ಆಗ್ಲಿಲ್ಲ ಅಂತ ಮೋಂಗ್ ಮ್ಯಾನ್ ಹತ್ರ ಮಾತಾಡ್ಬೇಕು ಅಂತ ನೋಡಿದ್ರೆ ಮೋಂಗ್ ಮ್ಯಾನ್ ಎಲ್ಲಿ ಹೊಟ್ಟೋಗಿದ್ದಾನೆ ಹೊರಗಡೆ. ಅವ್ನ ಆ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡ್ ಬಂದಾಗ್ಲೇ ಗೊತ್ತಾಗೋದು ಅವ್ನ್ ಮೇಲಿಂದ ಕೆಳಗಡೆ ಬಿದ್ಬಿಟ್ಟಿದ್ದಾನೆ ಅಂತ. ಫುಲ್ ಜೋರು ಮಳೆ ಬೇರೆ. ಅವ್ನ್ ಎಲ್ಲೋದ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಾ ಹತ್ರ ಹುಡುಕ್ತಾ ಇರ್ತಾನೆ. ನನಗೆ ಫ್ಯಾಮಿಲಿ ಅಂತ ಯಾರಿಲ್ಲ ಕಣೋ, ಅಪ್ಪ ಅಮ್ಮ ಅಂತ ಯಾರಿಲ್ಲ ಕಣೋ, ನಾನು ನಂಬಿದಿದ್ ನಿನ್ನೊಬ್ಬನ್ನ ಮಾತ್ರ, ಈಗ ನೀನು ನನ್ನ ಬಿಟ್ಟೋಗ್ತಾ ಇದ್ಯಾ, ಮೋಂಗ್ ಮ್ಯಾನ್ ಬೇಡ ಬಂದ್ಬಿಡು, ಎಲ್ಲಿದ್ಯಾ ಬಂದ್ಬಿಡು ಅಂತ ಹೇಳಿ ಕೂಕ್ಕೊಂಡೇ ಹೋಗ್ತಾ ಇರ್ತಾನೆ. ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇದೆ. ಎಷ್ಟೇ ಮಳೆ ಆದ್ರೂ ಕೂಡ ಅವ್ನ್ ವಾಪಸ್ ಹೋಗೋ ತರ ಇಲ್ಲ. ಈ ತರ ಹುಡ್ಕೊಂಡ್ ಬರ್ಬೇಕಾದ್ರೆ ಹಠಾತ್ ಆಗಿ ಒಂದು ವಿಷಯನ ನೋಡ್ತಾನೆ. ಏನಿಲ್ಲ, ಗೇಟ್ ಹತ್ರ ಯಾನ್ಸೇನು ಮತ್ತೆ ಹೀರೋಯಿನ್ ಇಬ್ರು ನಿಂತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಅವ್ರ ಕೈಯಲ್ಲಿ ಮೋಂಗ್ ಮ್ಯಾನ್ ಇರುತ್ತೆ. ಅಂದ್ರೆ ಇವ್ರು ಬಂದು ಹೀರೋನ ಮೀಟ್ ಮಾಡಕ್ಕೆ ಬಂದ್ರೇನೋ ದಾರಿಯಲ್ಲಿ ಇದು ಕಾಣಿಸಿರುತ್ತೆ, ಸೊ ಎತ್ತಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಇಲ್ಲಿ ಮಾತಾಡ್ತಾ ಇರೋದು ಹೀರೋ ಬಗ್ಗೆನೆ, ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ಬರ್ತಾನೆ ಅನ್ನೋ ತರ ಮಾತಾಡ್ತಾ ಇರೋದು. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ನಿಗೆ ತುಂಬಾ ಬೇಜಾರಾಗೋಯ್ತು. ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ದೂರ ಹೋದ್ರು, ನನ್ನ ಫ್ರೆಂಡ್ಸ್ ದೂರ ಹೋದ್ರು, ಈಗ ಮೋಂಗ್ ಮ್ಯಾನ್ ಕೂಡ ನನ್ನ ಬಿಟ್ಟು ದೂರ ಹೊಟ್ಟೋದ, ಇದೇ ಫ್ಯೂಚರ್ ಅಲ್ಲಿ ನಡೆಯೋದಾ, ಫ್ಯೂಚರ್ ಅಲ್ಲಿ ನಡೆದಿದ್ದೆ ನನ್ಗೆ ಇತ್ರ ಗೊತ್ತಾಗ್ಬೇಕಾಗಿತ್ತ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ದ. ಅಷ್ಟೇ ಅಲ್ಲಿಂದ ಒಂದು ಟರ್ನ್ ತಗೊಂಡವನೆ, ಇನ್ಮೇಲೆ ನಾನು ಯಾರ ಬಾಳಲ್ಲೂ ಇರಲ್ಲ, ಯಾರಿಗೂ ನನ್ನಿಂದ ನೋವಾಗೋದು ಕೂಡ ನಾನ್ ಬಿಡೋದಿಲ್ಲ, ನನಗೆ ಅಂತ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾ ಇದ್ದಿದ್ದು ಯೋನಿ ಮಾತ್ರನೇ. ಈಗ ನಾನು ಅಲ್ಲಿ ಹೋಗಿ ಇದನ್ನೆಲ್ಲ ಡಿಸ್ಟರ್ಬ್ ಮಾಡಿ ನಾಳೆ ದಿನ ಯೋನಿ ಹುಟ್ಟದೇನೆ ಹೊರಟೋಗ್ತಾಳಲ್ವಾ, ನನ್ನಿಂದ ಆತರ ಒಂದು ದೊಡ್ಡ ತಪ್ಪು ಮಾತ್ರ ನಡಿಬಾರ್ದು. ನಾನು ಯಾರ ಕಣ್ಣು ಕಾಣಿಸ್ದೇನೆ ಹೊರಟೋಗ್ತೀನಿ. ಇನ್ ಕೇಸ್ ನನ್ಗೆ ಇನ್ನೊಂದ್ ಜನ್ಮ ಅಂತಿದ್ದು ಅಥವಾ ಟೈಮ್ ಟ್ರಾವೆಲ್ ಮಾಡಕ್ ಇನ್ನೊಂದು ಚಾನ್ಸ್ ನನ್ಗೆ ಸಿಕ್ಕಿದ್ರು ನಾನ್ ಮತ್ತೆ ಹೋಗಿ ಅನ್ಸೋಲ್ ನಾನೇ ಲವ್ ಮಾಡ್ತೀನಿ, ಅವಳನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳಿ ಸ್ಟಾರ್ಟಿಂಗ್ ಇಂದ ಅವಳು ಪರಿಚಯ ಆದಾಗಿಂದ ಇವಾಗವರೆಗೂ ಅವಳ ಮೆಮೊರೀಸ್ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾನೆ. ಅಷ್ಟೇ ಅವತ್ತ ಮಳೆನಲ್ಲಿ ಆತರ ಕಾಣೆ ಆಗಿರೋ ಕಿಮ್ ಯೋಂಗ್ ಅಂದ್ರೆ ನಮ್ ಹೀರೋ ಎಲ್ಲೋದ ಅಂತ ಇವಾಗವರೆಗೂ ಗೊತ್ತಾಗ್ಲಿಲ್ಲ. ಈ ಕಡೆ ಯೋನಿನ ತೋರಿಸ್ತಾರೆ. ಅವಳು ಬಂದು ಆ ಹ್ಯಾಮ್ ರೇಡಿಯೋನಲ್ಲಿ ನಮ್ ಹೀರೋಗೆ ಕಾಲ್ ಟ್ರೈ ಮಾಡ್ತಾನೆ ಇದ್ದಾಳೆ, ಬಟ್ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಅಷ್ಟೇ ಕನೆಕ್ಷನ್ ಕಟ್ ಆಯ್ತು ಅಂತ ಅವಳಿಗೂ ಅರ್ಥ ಆಗೋಯ್ತು. ಇಷ್ಟು ದಿನ ಅವನ ಜೊತೆ ಮಾತಾಡಿದ್ರಿಂದ ಒಬ್ಬರ ಲೈಫ್ ಹಿಸ್ಟ್ರಿನೇ ಅವಳು ಅರ್ಥ ಮಾಡ್ಕೊಂಡಿದ್ದಾಳಲ್ಲ, ಅದನ್ನೇ ಒಂದು ಅಸೈನ್ಮೆಂಟ್ ಆಗಿ ಬರ್ದು ಕಾಲೇಜಲ್ಲಿ ಕೂಡ ಅದನ್ನ ಸಬ್ಮಿಟ್ ಮಾಡಿದ್ಲು. ಎಲ್ಲರೂ ಅದಕ್ಕೆ ತುಂಬಾನೇ ಎಂಕರೇಜ್ ಮಾಡಿ ಮಾತಾಡಿದ್ರು. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಇವಳು ಬಂದು ಈ ತರ ಒಂದು ಹ್ಯಾಮ್ ರೇಡಿಯೋ ಬಗ್ಗೆ ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನ ಮಾಡ್ತೀನಿ ಅನ್ನೋ ತರ ಹೇಳಿದಾಗ ಎಲ್ಲರೂ ನಗ್ದಿದ್ರು. ಬಟ್ ಈ ತರ ಇವಾಗ ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಯೋನಿ ಅವರ ಫ್ರೆಂಡ್ ನ ತೋರಿಸ್ತಾರೆ. ಇವಳಿ ಕ್ಲಾಸ್ ಮುಗಿಸ್ಕೊಂಡು ತುಂಬಾ ಬೇಜಾರಲ್ಲೇ ಬಂದ್ರಲ್ಲ, ಅವ್ನು ನೋಡ್ ಬಂದ್ಬಿಟ್ಟು ಏಯ್ ನೀನ್ ನನ್ನ ಹತ್ರ ಹೇಳ್ದಲ್ವಾ ಸ್ಟೋರಿ, ಸೇಮ್ ಅದೇ ತರ ಸ್ಟೋರಿ ಈ ಬುಕ್ ಅಲ್ಲಿ ಇದೆ, ನಾನು ಈ ಬುಕ್ ಓದ್ತಾ ಇದ್ರೆ ನನ್ಗಂತೂ ಸಖತ್ ಶಾಕ್ ಆಯ್ತು, ನೀನ್ ಹೇಳಿರೋ ಪ್ರತಿ ಒಂದು ಮಾತು ಕೂಡ ಈ ಬುಕ್ ಅಲ್ಲಿ ಇದೆ ಅಂತ ಹೇಳ್ತಾನೆ. ಈ ಬುಕ್ ಬರ್ದಿರೋದು ಬೇರೆ ಯಾರು ಅಲ್ಲ, ನೀನ್ ಇಷ್ಟು ದಿನ ಯಾರನ್ನ ಹುಡುಕ್ತಾ ಇದ್ರೋ ಅವನೇ ಬುಕ್ ನ ಬರ್ದಿರೋದು. ನಾನು ಅವನ್ನ ನೋಡಿದ ತಕ್ಷಣ ನಾನಂತೂ ಸಖತ್ ಶಾಕ್ ಆಗ್ಬಿಟ್ಟೆ. ನನಗ್ ಗೊತ್ತಿರೋಂಗೆ ಇವತ್ತು ಈವ್ನಿಂಗ್ ಬಂದ್ಬಿಟ್ಟು ಬುಕ್ ಸೈನಿಂಗ್ ಇವೆಂಟ್ ಇಟ್ಕೊಂಡಿದಾರಂತೆ, ಸೊ ನೀನ್ ಆ ಜಾಗಕ್ಕೆ ಹೋದ್ರೆ ಅವ್ರನ್ನ ಮೀಟ್ ಮಾಡಬಹುದು ಅಂತ ಹೇಳಿದ ತಕ್ಷಣ ಯೋನಿಗೆ ತುಂಬಾ ಸಂತೋಷ ಆಯ್ತು. ಬುಕ್ ನ ತಗೊಂಡ ಜಾಗಕ್ಕೆ ಓಡಕ್ಕೆ ಶುರು ಮಾಡಿದ್ಲು. ಅನ್ಕೊಂಡಿರತ್ರ ಸ್ಪಾಟ್ ನ ಕೂಡ ಜಾಯ್ನ್ ಆಗ್ಬಿಟ್ಲು. ದೂರದಲ್ಲೇ ನಮ್ ಹೀರೋ ಕೂತ್ಕೊಂಡಿದ್ದಾನೆ, ವಯಸ್ಸಾಗಿರೋ ನಮ್ ಹೀರೋ. ಎಷ್ಟೇ ಅವ್ನಿಗೆ ಲೆವೆಲ್ ಸಕ್ಸಸ್ ಇಲ್ಲ ಅಂತಂದ್ರು ಅವ್ನ ಜೀವನದಲ್ಲಿ ರೈಟರ್ ಆಗ್ಬೇಕು ಅಂತ ಏನ್ ಆಸೆ ಪಟ್ನೋ ಇವತ್ತ ರೈಟರ್ ಆಗಿ ಇಲ್ಲಿ ಕೂತ್ಕೊಂಡು ಎಲ್ಲರಿಗೂ ಆಟೋಗ್ರಾಫ್ ನ ಕೊಡ್ತಾ ಇದ್ದಾನೆ.
ಹೇಳ್ತಾನೆ. ಲಾಸ್ಟ್ ಅಲ್ಲಿ ಬರೋದೇ ಯೋನಿ ಹೋಗ್ಬಿಟ್ಟ ಬುಕ್ ನ ಕೊಟ್ಟಾಗ ಅವ್ನ್ ಕೂಡ ನಿಮ್ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ನನ್ನ ಹೆಸರು ಕಿಮ್ ಯೋನಿ ಅಂತ ಹೇಳಿದ ತಕ್ಷಣ ಅವನಿಗೆ ಎಲ್ಲಾ ಹಳೆ ನೆನಪುಗಳು ಬಂದ್ಬಿಡ್ತು. ಅವಳ ಕಡೆ ಹಂಗೆ ನೋಡ್ತಾನೆ. ಯೋನಿ ಮೊಂಗ್ ಮ್ಯಾನ್ ಹೆಂಗಿದಾನೆ ಅಂತ ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇವ್ನ್ ಕೂಡ ಬುಕ್ ಅಲ್ಲಿ ಏನೋ ಬರ್ಕೊಡ್ತಾನೆ. ಅವಳು ಅಂತಾಳೆ, ನಾನ್ ನಿಮ್ಮನ್ನ ನೋಡ್ತೀನಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ, ನನಗ್ ಸಿಕ್ಕಿರೋ ಒಂದು ಮಿರಾಕಲ್ ಗೊತ್ತಾ ನೀವು ಅಂತ ಇವಳು ತುಂಬಾ ಖುಷಿಯಾಗಿ ಹೇಳ್ತಾಳೆ. ಆದ್ರೆ ಅದಕ್ಕೆ ಅವ್ನ ಆನ್ಸರ್ ಏನು ಮಾಡಿಲ್ಲ. ಅವಳನ್ನ ನೋಡಿ ಒಂದು ನಗುನ ನಗ್ತಾನೆ ಅಷ್ಟೇ. ಈಗ ಬುಕ್ ಅಲ್ಲಿ ಏನ್ ಬರ್ಕೊಟ್ಟಿದ್ದಾನೆ ಅಂತ ಹೇಳಿ ಅವಳು ಕೂಡ ತೆಗೆದು ನೋಡ್ತಾಳೆ. ಯಾರ್ ಏನೇ ಹೇಳಿದ್ರು ಪರವಾಗಿಲ್ಲ, ಆಪೋಸಿಟ್ ಅಲ್ಲಿ ಇರೋ ರಿಯಾಕ್ಷನ್ ಹೆಂಗಿರತ್ತೆ ಅಂತಿದ್ರು ಪರವಾಗಿಲ್ಲ, ನಿನ್ ಮನ್ಸಲ್ಲಿ ಅನ್ಸೋದನ್ನ ನೀನ್ ಹೇಳ್ಬಿಡು, ಅಷ್ಟೇ ಅಲ್ಲ ನೀನ್ ಓಲ್ಡ್ BFF ನ ಮಾತ್ರ ಮರಿಬೇಡ ಅಂತ ಕೂಡ ಬರ್ದಿರ್ತಾನೆ. ತುಂಬಾ ಖುಷಿಯಾಗಿ ಬುಕ್ ನ ತಗೊಂಡು ಅವ್ರ ಫ್ರೆಂಡ್ ಹತ್ರ ಓಡೋಗ್ತಾಳೆ. ಈಗ ತಾನ ಅವ್ನ್ ಬುಕ್ ಅಲ್ಲಿ ಬರ್ದಿದ್ದ ಏನೇ ಆದ್ರೂ ನಿನ್ ಮನ್ಸಲ್ಲಿ ಇರೋದನ್ನ ಹೇಳ್ಬಿಡು ಅಂತ. ಅದ್ರಿಂದ ಧೈರ್ಯ ಮಾಡ್ಕೊಂಡು ಇವಳು ಕೂಡ 7 ವರ್ಷದಿಂದ ಇವ್ರನ್ನ ಇಷ್ಟ ಪಡ್ತಾ ಇದ್ಲಲ್ವಾ, ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ. ಇದಕ್ ಮೇಲೆ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹಗ್ ಮಾಡ್ಕೊಳಕ್ಕೆ ಕೈನ ನೀಟಿದಾಗ ಆಕ್ಚುಲಿ ಅವ್ನ್ ಕೂಡ ಅದಕ್ಕೆ ವೇಟ್ ಮಾಡ್ಕೊಂಡಿದ್ನ ಏನು ಅಂತ ಗೊತ್ತಿಲ್ಲ. ಅವ್ನ ಮುಖದಲ್ಲಿ ಕೂಡ ಅಷ್ಟೊಂದು ಸಂತೋಷ ಕಾಣುತ್ತೆ. ಇವರಿಬ್ರು ಈ ತರ ಒಂದಾಗಿರೋದನ್ನ ನೋಡಿ ಸಂತೋಷ ಪಡೋ ಒಂದೇ ಒಂದು ವ್ಯಕ್ತಿ ಅಂದ್ರೆ ಕಿಮ್ ಯೋಂಗ್ ಹೆಂಗೆ ಅಂತ ನೋಡ್ತೀರಾ, 2022 ಇಂದ ಇವಳು ಬಂದು ಹ್ಯಾಮ್ ಫೋನ್ ಇಂದ ಕಾಲ್ ಮಾಡಿದ್ದು 1999 ಅಲ್ಲಿ. ಎಷ್ಟೇ ಈಗ ಕಿಮ್ ಯೋಂಗ್ ಅಲ್ಲಿಂದ ದೂರ ಆಗಿದ್ರೆ ಕೂಡ ನೆಕ್ಸ್ಟ್ ಏನೆಲ್ಲ ನಡೆಯುತ್ತೆ ಫ್ಯೂಚರ್ ಅಲ್ಲಿ ಅಂತ ಅವ್ನಿಗೆ ಚೆನ್ನಾಗೆ ಗೊತ್ತಲ್ವಾ. ಅವತ್ತು ಯಾವ ಟೈಮ್ಗೆ ಬಂದು ಆ ಜಾಗದಲ್ಲಿ ಮೀಟ್ ಮಾಡ್ತೀನಿ ಅಂತ ಯೋನಿ ಹೇಳಿದ್ಲು. ಅವತ್ತು ಜೋರಾಗಿ ಮಳೆ ಬಂದಿರತ್ತಲ್ಲ, ಅದನ್ನ ಕಿಮ್ ಯೋಂಗ್ ಬಂದು ದೂರದಿಂದ ನೋಡಿರ್ತಾನೆ. ಇವ್ನ್ ಮನ್ಸಿಟ್ಟಿದ್ರೆ ಅವತ್ತೇ ಹೋಗ್ಬಿಟ್ಟು ಅವಳ ಹತ್ರ ಎಲ್ಲಾ ನಿಜ ಹೇಳಿ ಅದನ್ನ ಸ್ಟಾಪ್ ಮಾಡ್ಬೋದಾಗಿತ್ತು. ಬಟ್ ಅವನ ಕೆಲ್ಸನ ಮಾಡ್ಲಿಲ್ಲ. ಆ ಜಾಗದಲ್ಲಿ ಅವ್ರ ಫ್ರೆಂಡ್ ಬರೋದನ್ನ ಗಮನಿಸ್ಬಿಟ್ಟು ಆ ಛತ್ರಿನ ಅವ್ನ್ ಕೈಲಿ ಕೊಟ್ಟು, ಹೋಗು ಮಳೆ ಜೋರಾಗಿ ಬರ್ತಾ ಇದೆ, ಹೋಗ ಅವಳಿಗೆ ಛತ್ರಿ ಕೊಡೋಗು ಅಂತ ಹೇಳ್ತಾನೆ. ಈ ಜಾಗದಲ್ಲಿ ಕಿಮ್ ಯೋಂಗ್ ಬಂದು ಅವ್ನ ಮುಖಾನ ಕೂಡ ಸರಿಯಾಗಿ ತೋರಿಸಿರೋದಿಲ್ಲ. ಅವ್ನ್ ಪಾಡ್ಗ ಒಂದ್ ಛತ್ರಿ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋದ. ಇವನ್ಗೆ ಒಂಥರ ಶಾಕು, ಯಾರು ಇವನು ಬಂದ ಛತ್ರಿ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಹೆಂಗೋ ಹುಡುಗಿನ ಕರೆಕ್ಟ್ ಮಾಡಕ್ಕೆ ಒಂದ್ ದಾರಿ ಸಿಕ್ತು ಅಂತ ಹೇಳಿ ಅವನ ಛತ್ರಿನ ತಗೊಂಡು ಹೀರೋಯಿನ್ ಹತ್ರ ಯೋನಿ ಹತ್ರ ಓಡೋಗಿರ್ತಾನೆ. ಹಿಂಗೆ ಅವ್ರ ಮಧ್ಯೆ ಇರೋ ಲವ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಆಕ್ಚುಲಿ ಕಿಮ್ ಯೋಂಗ್ ಬಂದು ಅಲ್ಲಿಂದ ಮರೆ ಆಗ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ದ, ನನ್ಗೆ ಮತ್ತೆ ಟೈಮ್ ಟ್ರಾವೆಲ್ ಮಾಡೋ ಅವಕಾಶ ಸಿಕ್ಕಿದ್ರೆ ನಾನು ಹನ್ಸೋಲ್ನೇ ಇಷ್ಟ ಪಡ್ತೀನಿ, ಅವಳನ್ನೇ ಲವ್ ಮಾಡ್ತೀನಿ ಅಂತ. ಈಗ್ಲೂ ಅವ್ನಿಗೊಂದ್ ಚಾನ್ಸ್ ಇತ್ತು, ಹೋಗ್ಬಿಟ್ಟು ಎಲ್ಲದನ್ನು ಚೇಂಜ್ ಮಾಡ್ಬೋದಾಗಿತ್ತು ಅವಳ ಹತ್ರ ಮಾತಾಡಿ. ಬಟ್ ಆ ಕೆಲ್ಸನ ಅವ್ನ್ ಮಾಡಿಲ್ಲ. ಯಾಕಂದ್ರೆ ಎಲ್ಲಿ ಯೋನಿ ಎಕ್ಸಿಸ್ಟ್ ಆಗದೆ ಹೊರಟಾಗ್ತಾಳ ಅನ್ನೋದಕ್ಕೋಸ್ಕರ. ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋರಿನ ಹೇಳಿದಕ್ಕೆ ನನಗಂತೂ ತುಂಬಾನೇ ಸಂತೋಷ ಆಯ್ತು. ನೀವು ಕೂಡ ಸಂತೋಷ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಜೊತೆಗೆ ಸ್ವಲ್ಪ ಎಮೋಷನಲ್ ಆಗಿ ಫೀಲ್ ಕೂಡ ಆಗಿರ್ತೀರಾ ಅಂತ ಗೊತ್ತಾಯ್ತು. ಓಕೆ ದೆನ್ ಆಸ್ ಯೂಶುವಲ್ ನಾನು ಹೇಳೋ ತರನೇ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.